ನಾರಾಯಣನಿಂದ ನಾಮದ ಸ್ಮರಣೆಯ ಸಾರಾಮೃತಯನ ಬಾಯಿಗೆ ಬರಲಿ. ವಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ವಾರಂಗ ಇದ್ರೆ ಒಳ್ಳೆ ದೇವಸ್ಥಾನದ ದೇವ ಸನ್ನಿಧಿಗೆ ವಂದಿಸಿ ಕಾವೇರಿ ಚಡ ಸಂಘದ ಎಲ್ಲ ಹಿರಿಯರು ಮಿತ್ರರು ಬಂಧುಗಳನ್ನ ನಮಸ್ಕರಿಸಿ ನೆರೆದಿರುವ ಎಲ್ಲ ಹಿರಿಯರ ಪದಕಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನನಗೆ ಅತ್ಯಂತ ಪೂಜನೀಯರಾದ ಡಾಕ್ಟರ್ ಗುರುರಾಜ ಕರ್ಜಿಗಿಯವರ ಸಮ್ಮುಖದಲ್ಲಿ ನಾನು ಅವರ ಮಾತು ಕೇಳುವುದಕ್ಕೆ ಕುಂತೊಳ್ಳೆ ಗೊತ್ತು. ಯಾವತ್ತೂ ಅವ್ರ ಜೊತೆಗೆ ಮಾತಾಡ್ತಿರೋದು ಇವತ್ತು ಪ್ರಥಮ. ಹಾಗಾಗಿ ಏನಾದ್ರೂ ಅನುಚಿತವಾದದ್ದು ದೋಷಪೂರಿತವಾದದ್ದು ಆಡಿ ಬಿಟ್ಟರೆ ಅದರ ತಿದ್ದುಪಡಿಗೆ ಅವ್ರ ನಂತರ ಮಾತಾಡಲಿ ಅಂತ ಭಾವಿಸಿದ್ದೇನೆ. ಬದುಕು ತಪ್ಪು ಮಾಡ್ಲಿಕ್ಕಾಗಿಯೇ ಇರೋದು ಅಂತ ನಾನು ಅದನ್ನು ತೀರ್ಮಾನ. ಯಾಕೆಂದ್ರೆ ಬದುಕು ಇರುವುದು ಕಲಿಕೆಗೆ ಹೌದಾದ್ರೆ ತಪ್ಪು ಮಾಡದೆ ಕಲಿಯುವುದು ಹೇಗೆ? ಹೀಗಾಗಿ ಜೀವನ ಪೂರ್ತಿ ನಾವು ಒಂದು ಕಲಿಕೆಯ ಆರೋಹಣ ಕ್ರಮದ ಹಸಿವಿನಿಂದ ಹೊರಟವರು. ಹೋಗ್ತಾ ಹೋಗ್ತಾ ನಾವು ಎಲ್ಲಿ ಮುಟ್ತೇವೆ ಗೊತ್ತಿಲ್ಲ. ಎಷ್ಟೋ ಸಾರಿ ಆರೋಹಣ ಕ್ರಮ ಅಂತ ತಿಳಿದದ್ದು ಅವರೋಹಣ ಆಗಿರುವುದು. ಆದರೆ ನಿಲ್ಲದೇ ಇರಬೇಕು ಅನ್ನುವುದಂತೂ ಸಕಲ ಜೀವರಾಶಿಗೆ ಗೊತ್ತಿರುವ ಸಂಗತಿ. ಈ ನಡೆಯುವ ಹೊತ್ತಿನಲ್ಲಿ ಸುಮ್ಮನೆ ಕೂಲಂಕಷವಾಗಿ ಬದುಕಿನ ನಡೆಯನ್ನ ಹಿಮ್ಮುಖವಾಗಿ ನೋಡಿದರೆ ನನಗೆ ಅನಿಸಿತ್ತು ಎಷ್ಟು ನಾನು ನನ್ನ ಬದುಕನ್ನೇ ಒಂದು ಮಾದರಿಯೋ ಉದಾಹರಣೆಯೋ ಆಗಿಯೇ ಹೇಳಬೇಕಾಗುತ್ತೆ ಹೊತ್ತು ಬೇರೆಯವರನ್ನ ಬೇರೆ ಬದುಕನ್ನ ಉದಾಹರಣೆ ಮಾಡುವುದಕ್ಕೆ ನಮ್ಗೆ ಸಿಗೋದಿಲ್ಲ. ಅಪಾಯಗಳಿವೆ ಅನ್ನೋ ಕಾರಣಕ್ಕಾಗಿ ಪ್ರತಿ ಮಗು ಹುಟ್ಟುತ್ತಾ ತುಂಬಾ ಶಾಂತ. ಕತ್ತಲ ಮಾಡೋದು ಗಲಾಟೆ ಮಾಡೋದು ನಮ್ಗೆ ಗೊತ್ತೇ ಇಲ್ಲ. ಅದು ಬಹಳ ಗಲಾಟೆ ಮಾಡಿತ್ತು ಅಂದ್ರೆ ಅಮ್ಮಂಗ್ ಗೊತ್ತಾಗುತ್ತೆ, ಹಾಲು ಬೇಕು. ಹಾಗಾಗಿ ಒಂದು ಪುಟ್ಟ ಮಗು ಈ ಲೋಕಕ್ಕೆ ಬರುವ ವೇಳೆಗೆ ಅದರ ಒಳಗೆ ಏನಿತ್ತು ಯಾರಿಗೆ ಗೊತ್ತು. ಆದರೆ ಇಷ್ಟಂತೂ ನಮಗೆ ಗೊತ್ತಾಗುತ್ತೆ, ಅದು ನೋಡುವಲ್ಲಿ ಖುಷಿ ಕೊಡುತ್ತೆ, ಹೋಗಿ ಎತ್ಕೊಳ್ಳೋಣ ಅನ್ನುವ ಭಾವವನ್ನ ನಮ್ಮಲ್ಲಿ ಪ್ರಚೋದಿಸುತ್ತೆ. ಹೆತ್ತ ತಾಯಿಗೆ ಒಂದು ಯಾವುದೋ ಆನಂದವನ್ನ ನಿರಂತರವಾಗಿ ಕೊಡ್ತಿರತ್ತೆ. ಬರೀ ಹೆತ್ತ ತಾಯಿಗೆ ಕೊಟ್ಟಿದ್ದರೆ ಅದು ಮೌಢ್ಯದ ಮೋಹದ ಭಾಗವಾಗಿ ಮಾತ್ರ ಉಳಿದು ಹೋಗ್ಬೇಕಿತ್ತು. ಸಂಬಂಧ ಪಡೆದವರು ಹೋದ್ರೂ ಕೂಡ ಮಗುವನ್ನು ಎತ್ಕೊಳ್ಳೋಣ ಅಂತ ಅನ್ನುವಂತಹ ಒಂದು ಪ್ರಚೋದನೆಯನ್ನ ಅದು ತನ್ನ ಮಿಣಿ ಮಿಣಿ ಕಣ್ಣು ಇನ್ನೂ ಕೂಡ ದೃಷ್ಟಿ ನೆಟ್ಟಿರದ ಕಣ್ಣಿನಲ್ಲಿ ಕೊಡುತ್ತೆ. ಅಳುವುದು ಅಂದ್ರೆ ಬರೇ ಕನಸಿನಲ್ಲಿ ಕೆಲವೊಮ್ಮೆ ಬಿಟ್ರೆ ಅಮ್ಮನ ಹಾಲಿಗೆ. ಅದೂ ಅಲ್ಲದೆ ಇದ್ರೆ ಅಸುಖದ ಯಾವುದೋ ಚರ್ಮಕ್ಕೆ ಏನೋ ಚುಚ್ಚಿತೋ ಕಚ್ಚಿತೋ ಬಡತನದ ಬೇಗೆಯಲ್ಲಿ ಮಲಗಿದ್ದ ಮಗು ಇದ್ರೆ ಆ ಕಾರಣಕ್ಕೆ. ಅದಲ್ಲದೆ ಒಂದು ಮಗು ಯಾವತ್ತೂ ಕೂಡ ಅಸುಖವಾಗಿ ದುಃಖಿತವಾಗಿ ಇರುವುದನ್ನ ನಾವು ಯಾರೂ ನೋಡಿಲ್ಲ ಅಂತ ನಾನು ಬಹಳ ಸರ್ವೇ ಸಾಧಾರಣವಾಗಿ ಎಲ್ಲ ಬದುಕನ್ನು ಒಮ್ಮೆ ಹಿಮ್ಮುಖವಾಗಿ ನೋಡಿದ್ರೆ ಆ ಮಗುವಿನ ಅವಸ್ಥೆಯಲ್ಲಿ ನಾವು ಯಾರೂ ಕೂಡ ಅಸುಖಿಗಳಲ್ಲ, ಅಶಾಂತರಲ್ಲ. ದುಃಖಿತರಿದ್ದರೆ ಹಸಿವೆಗಾಗಿ ಮಾತ್ರ, ಒಂದಿಷ್ಟು ವೇದನೆಯನ್ನು ಅನುಭವಿಸಿದರೆ ಮಾತ್ರ. ಬೇಸಿಕ್ ಕ್ವಾಲಿಟಿ ಆಫ್ ಅ ಹ್ಯೂಮನ್ ಬೀಯಿಂಗ್ ಅಂತ ನಾವು ಸರ್ಚ್ ಮಾಡಿದ್ರೆ ಅದು ಯಾವುದು ಅಂತ ಕೇಳಿದ್ರೆ
ಮನಸ್ಸು ತನ್ನ ಪಾಡಿಗೆ ತಾನು ಶಾಂತವಾಗಿ ಇರುವ ಒಂದು ಅವಸ್ಥೆ. ನಿಧಾನಕ್ಕೆ ನಮ್ಮ ಮಗುವಿನ ಅವಸ್ಥೆ ಯಾವ ತೊಟ್ಟಿಲಿನಲ್ಲಿ ಅಮ್ಮ ಎತ್ತಿದ ಅವಸ್ಥೆ ಇದೆ, ಅದನ್ನು ದಾಟಿದ ಅವಸ್ಥೆಗೆ ನಾವು ಬಂದಾಗ ಬಹುತೇಕ ನಾವು ಒಂದು ಸ್ವಲ್ಪವೇ ನಮ್ಮ ಧ್ವನಿಯ ಮುಖಾಂತರ, ಕಣ್ಣೋಟದ ಮುಖಾಂತರ, ಐಂದ್ರಿಕ ಅಭಿವ್ಯಕ್ತಿಗಳ ಸಂದರ್ಭಕ್ಕೆ ಬರ್ತಾ ಬರ್ತಾ ನಮ್ಮ ಬದುಕು ಭಿನ್ನವಾಗ್ತದೆ. ಈ ನಮ್ಮ ಬದುಕು ಭಿನ್ನ ಭಿನ್ನ ಆಗುವಾಗ ಕೆಲವೊಮ್ಮೆ ಅಮ್ಮನೇ ಹೇಳ್ತಾಳೆ, ಭಯಂಕರ ಹಠ ಈ ಮಗು. ಮತ್ತೆ ಕೆಲವೊಮ್ಮೆ ಏನು ಭಾರಿ ಖುಷಿ ಮಗು, ಒಂದು ದಿನ ನಂಗೆ ಉಪದ್ರ ಕೊಟ್ಟಿಲ್ಲ. ಈ ಎರಡು ಡಿಫರೆನ್ಸ್ ಯಾವುದೇ ಟ್ರೈನಿಂಗಿನಿಂದ ಬಂದದ್ದಲ್ಲ. ಒಂದು ಅತಿರೇಕದ ಸಿಟ್ಟು, ಕೋಪ, ಹಠದ ಮಗು, ಇನ್ನೊಂದು ಶಾಂತ, ಕೋಪವಿಲ್ಲದ ಪ್ರಶಾಂತ ಮಗು. ಎರಡು ವಿಭಿನ್ನ ಮುಖಗಳನ್ನ ನಾವು ಮತ್ತೆ ಒಂದು ನಿರ್ದಿಷ್ಟ ಹಂತ ದಾಟಿದ ಮಗುವಿನಲ್ಲಿ ನೋಡಿ. ಇದರ ಆಚೆಗಿನ ಹಂತಕ್ಕೆ ಬಂದಾಗ ಸ್ವಲ್ಪ ಮಗುವಿಗೆ ಮಾತು ಆರಂಭವಾದರೆ ಅದು ಸಣ್ಣ ಪುಟ್ಟ ಚಟುವಟಿಕೆಗಳಿಗೆ ತೊಡಗುವ ಒಂದು ಸ್ಥಿತಿಯಲ್ಲಿದ್ರೆ ಆಗ ಆ ಮಗು ಕಾಣಿಸಿಕೊಳ್ಳುವ ರೀತಿ ನಾನು ನೀವು ಅನೇಕ ಬಾರಿ ಗಮನಿಸಿರ್ತೇವೆ. ಒಂದು ಕಂಡಪಟ್ಟೆ ಮಾತಾಡುವ ಮಕ್ಕಳು, ಒಂದು ಪ್ರಶ್ನೆ ಮುಗಿದು ಉತ್ತರ ಕೊಡೋ ಮೊದಲು ಇನ್ನೊಂದು ಪ್ರಶ್ನೆ ಕೇಳಿ ಆಯ್ತು. ಈ ಮಗು ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಲ್ಲ ಅನ್ನುವಷ್ಟು ಅದು ನಾನ್ ಸ್ಟಾಪ್ ಪ್ರಶ್ನೆ ಕೇಳ್ತಿರತ್ತೆ. ಇನ್ ಕೆಲವು ಮಕ್ಕಳು ಭಯಂಕರ ಆಡ್ತಿರ್ತಾವೆ, ಎಷ್ಟು ಪೋಲಿ ಆಟದಲ್ಲಿ ತೊಡಗಿರ್ತಾವೆ ಅಂದ್ರೆ ಅವುಗಳಿಗೆ ಏನ್ ಸಿಕ್ಕರು ಆಟ. ಹೆಚ್ಚು ಮಾತಿಗೆ ಬರಲ್ಲ, ಹೆಚ್ಚು ಪ್ರಶ್ನೋತ್ತರಗಳಲ್ಲಿಲ್ಲ. ಒಂದು ಸಣ್ಣ ಸರ್ಚ್ ಎಲ್ಲಾ ಕಡೆ ಇದೆ ಅಂತ ನನ್ಗನ್ಸುತ್ತೆ. ಪ್ರತಿ ಜೀವದ ಒಳಗೊಂದು ಸಣ್ಣ ಸರ್ಚ್ ಇರುವುದನ್ನ ಈ ಎಲ್ಲ ವಿಭಿನ್ನ ಅಭಿವ್ಯಕ್ತಿಗಳು ನಮ್ಗೆ ತಿಳಿಸ್ತವೆ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಈ ಒಟ 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 ಮಾತನಾಡುವ ಏಜ್ ಬಹುತೇಕ 6-8ರಲ್ಲಿ ಮುಗಿಯುತ್ತೆ. ಮಕ್ಕಳು ಬಹಳ ಮಾತಾಡೋದು 8-9. 10 ಆಗುವಾಗ ಅಷ್ಟು ಮಾತಾಡ್ತಿದ್ದ ಮಗು ಒಂದು ತರದ ಮಾತು ಕಡಿಮೆ ಮಾಡುತ್ತೆ. ಬಹಳ ಹಠ ಇರೋ ಮಕ್ಕಳನ್ನ ನೀವು ಶಾಸ್ತ್ರಕಾರ ಹತ್ರ ಹೋದ್ರೆ ಶಾಸ್ತ್ರಕಾರ ಹೇಳ್ತಾರೆ 8-10ರವರೆಗೆ ಸಹಿಸ್ಕೊಳ್ಳಿ, ಆಮೇಲೆ ಸರಿ ಹೋಗ್ತಾನೆ. ಅದೇನು ಶಾಸ್ತ್ರಕಾರ ಏನ್ ದೊಡ್ಡ ಮಾಯಾವಿದ್ಯೆ ಹೇಳಿದ್ರಲ್ಲ. ಅದು ಬೇಸಿಕಲಿ ಕ್ವಾಲಿಟಿ ಆಫ್ ಅ ಮೈಂಡ್ ಗ್ರೋತಿನ ಒಂದು ಹಂತದಲ್ಲಿ ಮಗುವಿನ ಮನಸ್ಸು ತಾನೇ ತಾನಾಗಿ ನೋಡಿ. ಪ್ರಾರಂಭದಲ್ಲಿ ಮಾತನಾಡುವ ಮಗುವಿಗೆ ಇನ್ನು ಮನಸ್ಸು ಅಷ್ಟು ಜಾಗೃತವಾಗಿರುವುದು. ಅದು ಎಕ್ಸ್ಟ್ರಾವರ್ಟ್, ಜಸ್ಟ್ ಎಕ್ಸ್ಪ್ರೆಷನ್ ಅಲ್ಲಿ ಇದೆ. ಮನಸ್ಸು ಒಂದಿಷ್ಟು ಬೆಳೀಲಿಕ್ಕೆ ಪ್ರಾರಂಭ ಆದ ಮಗು ಮೌನ ಆದ ಹಾಗೆ ನಮಗೆ ಕಾಣಿಸ್ತದೆ. ಒಳಗೆ ಮಾತು ಆರಂಭ ಆಯ್ತು ಅಂತ ಅರ್ಥ. ಎಲ್ಲಿಯವರೆಗೆ ಒಳಗಿನ ಮಾತು ಆರಂಭ ಆಗಿರುವುದಿಲ್ಲ ಅಲ್ಲಿವರೆಗೆ ವಟ 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 ಮಾತಾಡ್ತಾವ ಮಕ್ಕಳು. ಯಾವಾಗ ಒಳಗೆ ಮಾತು, ಪ್ರಶ್ನೆ, ಭಾರಿ ಕುತೂಹಲ, ಅದ್ರ ಬಗ್ಗೆ ಜಿಜ್ಞಾಸೆ, ವಿಮರ್ಶೆ ಪ್ರಾರಂಭ ಆಗುವ ಮನಸ್ಸು ಪ್ರಬುದ್ಧ ಆಯ್ತು ನೋಡಿ, ಕಂಡಪಟ್ಟ ಒಳಗೆ ಮಂಡಿಗೆ ಮೇಲಿಗೆ ಶುರುವಾಗುತ್ತೆ. ಹೊರಗೆ ಮಾತು ಕಡಿಮೆ ಅನ್ಸುತ್ತೆ, ಒಳಗ್ ಮಾತಾಡ್ತಾ ಇರುತ್ತೆ. ನಾನು ಬಹಳ ಬಾರಿ ಹೇಳೋದಿದೆ, ಪಾರ್ಕಿನ್ಸನ್ ಒಂದು ಡಿಸೀಸ್ ಅಲ್ಲ. ಚಿಕ್ಕವರಿರುವಾಗ ಒಳಗ್ ನಡುತ್ತೇವೆ, ವಯಸ್ಸಾಗ್ತಾ ಹೊರಗ್ ನಡುತ್ತೇವೆ. ಟ್ರೀಟ್ಮೆಂಟ್ ಕೊಡಬಾರದು, ಸಪ್ರೇಷನ್ ನಿಂದ ಮತ್ತಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಯಾವಾಗ್ಲೂ ಈ ಮಾತನ್ನ ನಾನು ಹೇಳೋದು. ಸೇಮ್ ವೇ ಮಗು ಮಾತಾಡೋದಕ್ಕೆ ಟ್ರೀಟ್ಮೆಂಟ್ ಅಂತ ಹೋಗ್ತಾರೆ, ಸಿಕ್ಕಾಪಟ್ಟೆ ಮಾತಾಡ್ತಾನೆ, ಹೈಪರ್ ಆಗಿದ್ದಾನೆ ಅಂತ ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಹೋಗ್ತಾರೆ. ಬಿಟ್ಟು ಬಿಡ್ಬೇಕು. ಮೈಂಡ್ ಮಾತಾಡ್ಲಿಕ್ಕೆ ಶುರುವಾದಾಗ ಅದು ತಾನೇ ತಾನಾಗಿ ಹೊರಗಿನ ಒಟಗುಟ್ಟುವುದು ನಿಲ್ಲುತ್ತೆ, ಒಳಗ್ ಮಾತು ಶುರುವಾಗುತ್ತೆ. ಆ ಎಕ್ಸ್ಪ್ರೆಷನ್ ಗಳೆಲ್ಲ ಆಯಾ ಒಂದೊಂದು ಮೈಲ್ ಸ್ಟೋನ್ಸ್ ನಮ್ಮ ಜೀವನದಲ್ಲಿ. ಒಂದು ನಾವು ಏನು ಡೊಗ್ಗಾಲ್ ಹಾಕುವುದಿರ್ಬೋದು, ಒತ್ತಿಕೊಂಡು ಹೋಗೋದಿರ್ಬೋದು, ಇವೆಲ್ಲವೂ ಕೂಡ ಮೈಲ್ ಸ್ಟೋನ್ಸ್. ಈಗೊಂದು ಜೀವ ತಾನೇ ತಾನಾಗಿ ಬೆಳೆಯುವ ಹೊತ್ತಿಗೆ ತನ್ನ ಒಳಗೇನೆ ಏನನ್ನು ಹುಡುಕುತ್ತೆ. ಹಾಗಾಗಿ ಪ್ರತಿ ಜೀವಕ್ಕೆ ಒಂದು ಹುಡುಕಾಟ ಇದೆ. ಆ ಹುಡುಕಾಟದಲ್ಲಿ ಅದು ಏನನ್ನು ಹುಡುಕುತ್ತಾ ಹುಡುಕುತ್ತಾ ಎಲ್ಲಿಯೋ ಹೋಗಿ ಮುಟ್ಟುವವರೆಗೆ ಈ ಜೀವಗತಿ, ಅದು ನನ್ನದಿರ್ಬೋದು, ನಿಮ್ಮದಿರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಕಾಸ್ಟ್, ಎನಿ ಕ್ಲಾಸ್, ಯಾವುದೇ ಫಾರ್ ದಟ್ ಮ್ಯಾಟರ್, ಎನಿ ನೇಷನ್,
ಇಂಥದೊಂದು ಪ್ರೋಸೆಸ್ ನಲ್ಲಿ ಹಾಗಾದ್ರೆ ಹುಡುಕುವುದು ಏನು ಮತ್ತು ಯಾಕೆ ಅನ್ನುವ ಪ್ರಶ್ನೆಯೇ ನನ್ಗನ್ಸೋದು ನಮಗೆ ಗೊತ್ತೇ ಇಲ್ಲದೆ ನಾವು ನಮ್ಮ ಒಳಗೆ ಒಂದು ಆತ್ಮ ಶಾಂತಿಯನ್ನ ಹುಡುಕ್ತಿದ್ದೇವೆ, ಗೊತ್ತೇ ಇಲ್ಲ. ಬಹುಶಃ ನಾವು ಯಾರು ಕೂಡ ಕಾನ್ಶಿಯಸ್ಲಿ ನಮ್ಮೊಂದು ಆತ್ಮ ಇದೆ, ನಾನು ಅದರ ಶಾಂತಿಯನ್ನು ಹುಡುಕ್ತೇನೆ ಅಂತ ಹೋಗುವವರು ಕೆಲವು ಸಾಧಕರೇ ಇರ್ಬೋದು. ಆದರೆ ಸಾಕಾಗಿದೆ ನನಗೆ ಮಾತಾಡಿ ಮಾತಾಡಿ, ಒಮ್ಮೆ ನಿದ್ದೆ ಮಾಡ್ಬೇಕು ಅಂತ ನಾವು ಹೇಳ್ತೇವಲ್ಲ, ಈ ನಿದ್ದೆ ಮಾಡುವುದು ಶಾಂತಿಯ ಅತ್ಯಂತ ಸಮೀಪದ ಅವಸ್ಥೆ. ಅದಕ್ಕೇನೆ ಮನುಷ್ಯ 5-6 ದಿನ ನಿದ್ದೆ ಬಿಟ್ಟೆ ಹುಚ್ಚಾಗ್ಬಿಡ್ತಾನೆ. ಈ ಹುಚ್ಚು ಯಾಕೆ ಅಂದ್ರೆ ಆತ್ಮದಿಂದ ಅಷ್ಟು ದೂರ ಹೋಯಿತು ಅಂತ. ಇದು ಆತ್ಮ ಅನ್ನೋದನ್ನ ನೀವು ಅಥವಾ ನಾವೆಲ್ಲರೂ ಕೂಡ ನಾನು ಅನ್ನುವ ಈಗೋ, ಅದು ಅಹಂಕಾರದ ಭಾಗ. ಅದರ ಸಂವಾದಿಯಾಗಿ ನಾವು ಯಾವತ್ತೂ ಕೂಡ ಅಹಂಕಾರಕ್ಕೆ ಸಂವಾದಿಯಾಗಿ ಇನ್ನೊಂದಿದೆ ಅದು ಜೀವ, ಅದರ ಜೊತೆಗೆ ಇನ್ನೊಂದಿದೆ ಪರಮಾತ್ಮ ಅಂತ ಭಾವಿಸಿದರೆ, ಈ ನಾನು ಅನ್ನುವ ಅಹಂಕಾರ ರೂಪುಗೊಳ್ಳುವ ಯಾವ ಕಾನ್ಶಿಯಸ್ ಲೆವೆಲಿನ ನಮ್ಮ ನಡೆ ನುಡಿಗಳು, ನಮ್ಮ ಯೋಚನೆಗಳು, ನಮ್ಮ ಜೊತೆಗಿರುವವರ ಯಾವುದು ಸಂಪರ್ಕ, ಅದರ ಜೊತೆಗೆ ನಮ್ಮಲ್ಲಿಯೇ ನಡೆದಂತಹ ಯಾವುದು ಓದು, ವಿದ್ಯಾಭ್ಯಾಸ, ಗುರುಮುಖೇನ ಪಡೆದ ಪ್ರಭಾವ, ಸಾಮಾಜಿಕ ಪ್ರಭಾವ, ಇವುಗಳಿಂದ ನಿರ್ಮಾಣವಾದ ನಾನು ಅನ್ನುವ ಅವೇರ್ನೆಸ್, ಅದು ಈಗೋ ಅಂತ ನಾವು ಭಾವಿಸುವುದಾದರೆ, ನಾನು ಮಾಡಿದೆ ಅನ್ನುವ ಭಾವದಲ್ಲಿ ಒಳಗಿರುವ ಪ್ರತಿ ವ್ಯಕ್ತಿಗೆ ನಾನು ಮಾಡಿದ್ದೇ ಸಮಾಧಾನಕಾರಕ ಆಗಿದ್ದರೆ ಮತ್ತು ಸಂತೋಷಕಾರಕ ಆಗಿದ್ದರೆ ಅವನು ಸಂತುಷ್ಟನಾಗಿಯೇ ಮುಕ್ತಾಯಗೊಳ್ತಿದ್ದ. ಎಲ್ಲಿಯೋ ಒಂದು ಪ್ರಶ್ನೆ, ನಾನು ಮಾಡಿದ್ದು ಅಸಮಾಧಾನ, ನಾನು ಮಾಡಿದ್ದು ಅಸಂತೃಪ್ತಿ, ನಾನು ಮಾಡಿದ್ದು ಸಾಲದು, ನಾನು ಮಾಡಿದರ ಆಚೆಗೆ ಇನ್ನೇನೋ ಇದೆ ಅನ್ನುವ ಸರ್ಚ್ ನಮಗೆ ಎಲ್ಲರಿಗೂ ಕೂಡ ಗೊತ್ತಿಲ್ಲದೆ ಇರುವುದರಿದ್ರೆ, ಗೊತ್ತಿಲ್ಲದೆ ನಮ್ಮಲ್ಲಿ ಕಾನ್ಶಿಯಸ್ ಲೆವೆಲ್ ಇದೆ, ಅನ್ಕಾನ್ಶಿಯಸ್ ಲೆವೆಲ್ ಅಲ್ಲೂ ಇದೆ. ಆದ್ದರಿಂದ ಅದು ಏನು ಮಾಡುತ್ತೆ ಅಂತಂದ್ರೆ, ನಿರಂತರವಾಗಿ ನಮ್ಮ ಒಳಗೆ ಏನನ್ನು ನಾನು ಈಗ ಮಾಡಿದ್ದೇನಲ್ಲ ಇದಲ್ಲ, ಇದರ ಆಚೆಗೆ ಏನೋ ಇದೆ ಅನ್ನುವ ಸರ್ಚ್ ಅನ್ನ ಕೊಟ್ಟಾಗ, ಈ ಸರ್ಚೆ ನಾನು ನೀವುಗಳೆಲ್ಲ ಮಾಡುವ ಒಂದು ಒಳಗಿನ ಶಾಂತಿಯ ಹುಡುಕಾಟ ಅಂತ ಭಾವಿಸ್ಕೊಂಡ್ರೆ, ಇದಕ್ಕೆ ಬಹಳ ದೊಡ್ಡ ಶತ್ರುಗಳು ನಮ್ಮ ಒಳಗಿದ್ದಾರೆ ಅಂತ ನಮಗೆ ಗೊತ್ತು. ಹಾಗಾಗಿ ನಾನು ಯಾವಾಗ್ಲೂ ಭಾವಿಸೋದು, ಗಾಂಧೀಜಿಗೆ ಯಾಕೆ ಅಷ್ಟು ದೊಡ್ಡ ಅಂತರಂಗದ ಧೀಶಕ್ತಿ ಬಂತು, ಗಾಂಧೀಜಿಗೆ ಯಾಕೆ ಶತ್ರು ಸೇನೆ ತನ್ನ ಎಲ್ಲ ಅಸ್ತ್ರ ಶಸ್ತ್ರಗಳ ಜೊತೆಗೆ ಬಂದರೂ ಕೂಡ ಅಸ್ತ್ರ ಶಸ್ತ್ರಗಳಿಲ್ಲದೆ ನಾನು ಸುಮ್ಮನೆ ನನ್ನ ಮೈ ಬಿಟ್ಟ ತುಂಡು ಬಟ್ಟೆಯ ಬೆತ್ತಲಲ್ಲಿ ಕೂತು ಅವರನ್ನ ಎದುರಿಸಬಲ್ಲೆ ಅನ್ನುವ ಶಕ್ತಿ ಯಾಕೆ ಬಂತು? ಅಥವಾ ಎಷ್ಟೆಷ್ಟು ಧೀಮಂತರೆಲ್ಲ ಬಹಳ ದೊಡ್ಡ ಗಣ ವಿದ್ವಾಂಸರನ್ನೂ ಕೂಡ ಒಂದರೆ ಕ್ಷಣವು ಯಾವ ವಿಚಲಿತ ಭಾವವಿಲ್ಲದೆ, ಪೈಪೋಟಿಗೆ ನಿಲ್ಲದೆ ಯಾಕೆ ಸೋಲಿಸಕ್ ಸಾಧ್ಯ ಆಯಿತು? ಸೋಲು ಅನ್ನೋದು ನಮ್ಮ ಪರಿಭಾಷೆ ಅವರಿಗಿಲ್ಲ. ನಿಮಗೆ ಗೊತ್ತು, ಒಬ್ಬ ಬುದ್ಧನ ಹತ್ರ ಪ್ರಕಾಂಡ ಪಂಡಿತ, ಅಂದ್ರೆ ಜಾಗತಿಕ ವಿಶ್ವ ಮಟ್ಟದಲ್ಲಿ ಹೇಗೆ ನಮ್ಮ ಗಣಪತಿ ಮುನಿಗಳ ಬಗ್ಗೆ ಒಂದು ಕಥೆ ಇದೆ, ಶ್ರೀರಮಣರ ಬಗ್ಗೆ ಬಂದಂತಹದ್ದು, ಅಂಥದೇ ಕಥೆ ಸಹಾರ ಅಂತ ಅವನನ್ನ ರಜನೀಶ್ ಉಲ್ಲೇಖ ಮಾಡ್ತಾನೆ. ಈ ಮನುಷ್ಯನಿಗೆ ಇನ್ನು ಎದುರಾಳಿ ಇಲ್ಲ ಅನ್ನುವಷ್ಟು ಪಾಂಡಿತ್ಯದ ಪರಸ್ಪರ ಚರ್ಚೆಯಲ್ಲಿ ಗೆಲುವು ಸಾಧಿಸಿರುವಂತಹ ಸ್ಥಿತಿ. ಇನ್ಯಾರನ್ನೂ ಗೆಲ್ಲಿಕ್ಕಿಲ್ಲ, ತಾನೇ ಗೆದ್ದವನು ಅಂತ ಬೀಗುವ ವೇಳೆಗೆ ಅವನಿಗೆ ಒಬ್ಬರು ಸೂಚನೆ ಕೊಡ್ತಾರೆ, ನೀನು ಬುದ್ಧನ ಹತ್ರ ಮಾತನಾಡಿ ಬಾ, ಅವನನ್ನು ಗೆದ್ದರೆ ನೀನು ಜಗತ್ತನ್ನು ಗೆದ್ದ ಹಾಗೆ. ಸಹಾರ ಇಷ್ಟು ಜನ ಮಹಾ ಪ್ರಕಾಂಡ ಪಂಡಿತರನ್ನು ಗೆದ್ದಿದ್ದೇನೆ, ಅವನೇನು ಮಹಾ ಅಂತ ಬುದ್ಧನ ಬಳಿಗೆ ಬರ್ತಾನೆ. ಬುದ್ಧ ತನ್ನ ಪಾಡಿಗೆ ತಾನು ಪದ್ಮಾಸನದಲ್ಲಿ ಶಾಂತನಾಗಿ ಕೂತಿದ್ದ ಹೊತ್ತಿಗೆ ಸಹಾರ ತನ್ನ ಅನುಯಾಯಿಗಳ ಜೊತೆಗೆ ಬಂದು ಕೂತ್ಕೊಂಡು, ನೋಡಿ ಇವರು ಇಂತಿಂಥ ಅವರ ಗರಿ ರೆಕ್ಕೆ ಪುಕ್ಕಗಳ ಎಲ್ಲ ವಿವರಣೆಗಳನ್ನ ಕೊಟ್ಟು, ಇಂಥವರು ಸಾಮಾನ್ಯ ಅವರಿಗೆ ಬಂದಿದ್ದಾರೆ, ಅವರ ಜೊತೆಗೆ ನೀವು ಚರ್ಚೆ ಮಾಡಿ ನೀವು ಗೆದ್ದರೆ ನೀವು ಗೆದ್ದ ಹಾಗೆ, ಇಲ್ಲಾಂದ್ರೆ ಅವನು ನಮ್ಮ ಸಹಾರ ಗೆದ್ದ ಹಾಗೆ ಅಂತ ಜೊತೆಗಿದ್ದವರೆಲ್ಲ ಪಂಡಿತರು ಘೋಷಿಸ್ಬೇಕು ಅಂತ ಕಾಯ್ತಾರೆ. ಬುದ್ಧ ಹೇಳ್ತಾನೆ,
ಓ ಜಗತ್ತು ಗೆದ್ದು ಬಂದವರು, ನಮಸ್ಕಾರ. ನನಗೆ ನಿಮ್ಮ ಜೊತೆ ಮಾತನಾಡುವುದಕ್ಕೆ ತುಂಬಾ ಇಷ್ಟವಿದೆ. ಆದರೆ ನನಗೆ 7 ದಿನಗಳ ಕಾಲಾವಕಾಶ ಬೇಕು. ಆ 7 ದಿನಗಳ ಕಾಲ ನನ್ನದೊಂದು ನಿಯಮವಿದೆ. ಅದನ್ನು ನೀವು ಪಾಲನೆ ಮಾಡಿ 8ನೆಯ ದಿನ ನಾನು ನಿಮ್ಮ ಜೊತೆಗೆ ಮಾತಾಡ್ತೇನೆ. ಸರಿ, ಸಹಾರನ ಅನುಯಾಯಿಗಳು ಸಹಾರ ಎಲ್ಲ ಕೇಳ್ತಾರೆ. ಸರಿ, ಏನಾಗ್ಬೇಕು? ಏನೂ ಇಲ್ಲ. ನಾನು ಈ ಬೋಧಿ ವೃಕ್ಷದ ಕೆಳಗೆ 7 ದಿನ ನನ್ನ ಪಾಡಿಗೆ ಸುಮ್ಮನೆ ಕೂತ್ಕೊಳ್ತೇನೆ. ನೀವು ಅಲ್ಲಿರುವ ಮರದಲ್ಲಿ ಅದರ ಕೆಳಗೆ 7 ದಿನ ಸುಮ್ಮನೆ ಕೂತ್ಕೊಳ್ಳಿ. 8ನೇ ದಿನ ಮಾತಾಡೋಣ. ಅಷ್ಟೇನು, ಅದಕ್ಕೇನಂತೆ ಅಂತ ಸಹಾರ ಕೊಡು. 8ನೇ ದಿನ ಏನಾಯ್ತು ಅಂತ ನಿಮ್ಗೆ ಗೊತ್ತಿಲ್ಲ. 8ನೇ ದಿನ ಬುದ್ಧ ಕಣ್ಣು ತೆರೆದು ಚರ್ಚೆಗೆ ಕರೀಬೇಕು ಅನ್ನುವಾಗ ಸಹಾರ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ, ನನಗೆ ನಿಮ್ಮ ಜೊತೆಗೆ ಚರ್ಚೆ ಇಲ್ಲ, ನಿಮ್ಮ ಒಳಗೆ ಏನನ್ನು ನೀವು ಪಡೆದಿದ್ದೀರಲ್ಲ ಅದನ್ನು ನಾನು ಪಡೀಬೇಕು ಅನ್ನುವ ಒಂದು ದೊಡ್ಡ ಹಸಿವಿನ ಜೊತೆಗೆ ನಾನು ಇವತ್ತು ನಿಮ್ಮ ಹತ್ರ ಬಂದಿದ್ದೀನಿ ಅಂತ ನಮಸ್ಕರಿಸ್ತಾನೆ. ಇದು ಗಾಂಧಿಯ ಒಳಗೆ ಒಂದು ದೊಡ್ಡ ಘರ್ಷಣೆ ಎಲ್ಲ ಮುಗಿದು ಶಾಂತವಾದ ಅಂತರಂಗದ ಧೀಶಕ್ತಿ ಸಿದ್ಧವಾಗದೇ ಇದ್ದಿದ್ದರೆ ಎದುರಾಳಿ ತನ್ನ ಅಸ್ತ್ರಶಸ್ತ್ರಗಳ ಜೊತೆಗೆ ಬಂದಾಗ ಹೊಡೆಯುವವನು ಹೊಡೆಯಲಿ, ಕೊಲ್ಲುವವನು ಕೊಲ್ಲಲಿ, ನಾನು ಈ ಜಾಗ ಬಿಟ್ಟು ಏಳುವುದಿಲ್ಲ ಅಂತ ಕೂತ್ಕೊಳ್ಳೋ ಶಕ್ತಿ ಬರುತ್ತೆ. ಇದು ಹೊರಗಿನ ಯುದ್ಧವನ್ನು ಎದುರಿಸುವುದಕ್ಕೆ ಮೊದಲು ಒಳಗಿನ ಯುದ್ಧವನ್ನು ಗೆದ್ದವರ ಸ್ಥಿತಿ. ನಮಗೆಲ್ಲರಿಗೂ ಕೂಡ ಹೊರಗಿನ ಯುದ್ಧ ಮಾತ್ರ ಗೊತ್ತು, ಒಳಗಿನ ಯುದ್ಧ ಗೊತ್ತಿಲ್ಲ. ಯಾರಿಗೆ ಒಳಗಿನ ಯುದ್ಧ ಗೊತ್ತಿದೆ ಅವರಿಗೆ ಹೊರಗೆ ಯುದ್ಧ ಅನ್ನೋದು ದೊಡ್ಡ ಗಲಾಟೆ ಅಲ್ಲ. ಹೊರಗಿನ ಯುದ್ಧ ಯಾರು ಮಹಾ ವಿಶೇಷ ಅಂತ ತಿಳಿದಿದ್ದಾರೆ ಅವರು ಒಳಗೆ ದೊಡ್ಡ ಸೊನ್ನೆಯಾದದ್ದರಿಂದಲೇ ಜರ್ಮನಿಯಲ್ಲಿ ಹಿಟ್ಲರ್ನಂತ ಸರ್ವಾಧಿಕಾರಿ ಹುಡ್ತಾನೆ. ಯಾಕೆಂದ್ರೆ ಅಂತರಂಗದ ಧೀಶಕ್ತಿ ಇಲ್ಲದವನಿಗೆ ಸರ್ವಾಧಿಕಾರತ್ವದ ಮುಖಾಂತರ ಜಗತ್ತನ್ನ ಗೆದ್ದು ತನ್ನನ್ನು ಸ್ಥಾಪಿಸಬೇಕು ಅಂತ ತೋರುತ್ತೆ. ಗಾಂಧೀಜಿ ಅಂತವರಿಗೆ ಜಗತ್ತು ನನ್ನ ಒಳಗಿರುವ ಶಾಂತಿಯ ಪ್ರಭಾವದಿಂದ ತಾನೂ ಶಾಂತವಾಗುತ್ತೆ ಅನ್ನುವ ಮಹಾ ಗಾಢ ನಂಬಿಕೆ ಇರುತ್ತೆ. ಅವ್ರು ಅಲಗಾಡಲ್ಲ, ಒಂದಕ್ಕೋ ಒಬ್ಬರನ್ನೊಬ್ರು ಕೊಡುಕೋ. ಅದಕ್ಕೆ ಅನೇಕ ಸಂದರ್ಭಗಳಲ್ಲಿ ಅದನ್ನ ಸರ್ ಬಹಳ ಬಾರಿ ನಾನು ಅವ್ರು ಮಾತಾಡುವಾಗ ಕೇಳ್ಕೊಳ್ತೀವಿ. ಇವತ್ತು ಅವ್ರು ಕೇಳಬಹುದು ಕೂಡ, ಯಾಕಂದ್ರೆ ಯುದ್ಧ ಮತ್ತು ವಿಶ್ವ ಶಾಂತಿಯನ್ನ ಮಾತಾಡ್ತಾರೆ ಗುರುಗಳು. ನಾನು ಎಷ್ಟೋ ಬಾರಿ ಖಿಲಾಫತ್ ಚಳವಳಿಯ ಬಗ್ಗೆ, ಗಾಂಧೀಜಿಯ ಬಗ್ಗೆ ಇರುವ ಆರೋಪ ಎಲ್ಲ ಬಂದು ಹೊಡೆದು ಕೊಲ್ಲುವ ಹೊತ್ತಿಗೆ ಗಾಂಧೀಜಿ ಒಂದು ಮಾತು ಹೇಳ್ತಾರೆ. ಅವರು ಹೊಡೆದು ಕೊಂದರೆ ಕೊಲ್ಲಲಿ, ನೀವು ಅವರನ್ನು ಕೊಲ್ಲಬೇಡಿ. ಅವರು ಸಾಯಿಸಿದರೆ ನೀವು ಸಾಯುವುದಕ್ಕೆ ಸಿದ್ಧರಾಗಿ, ನೀವು ಅವರನ್ನು ಕೊಲ್ಲಬೇಡಿ. ಇದು ಯಾರಿಗೆ ಹೇಳಕ್ ಸಾಧ್ಯ? ಯಾರಿಗೆ ಹಿಂದೂ ಧರ್ಮದ ನಿಜ ತತ್ವ ಗೊತ್ತುಂಟು ಅವರಿಗೆ ಮಾತ್ರ ಹೇಳಕ್ ಸಾಧ್ಯ. ಹಿಂದೂ ಧರ್ಮ ಇನ್ನೊಬ್ಬರನ್ನು ಕೊಂದು ನಾನು ಬೆಳೀತೇನೆ ಅನ್ನೋದನ್ನು ಒಪ್ಪುವುದೇ ಇಲ್ಲ. ಇನ್ನೊಬ್ಬರನ್ನು ಕೊಲ್ಲುವುದರ ಮೂಲಕ ನಾನು ಉಳಿತೇನೆ ಅನ್ನುವುದು ನಮ್ಮ ಧರ್ಮವೇ ಅಲ್ಲ. ಹಿಂದೂ ಧರ್ಮದ ಮಹಾ ದೊಡ್ಡ ಶಕ್ತಿ ಏನು ಅಂದ್ರೆ, ಎಲ್ಲರೂ ಹೊಡೆದಾಡಿ ಕೊಂದರೂ ನನ್ನ ಅಂತರಂಗದಲ್ಲಿ ಇರುವಂತಹ ಧರ್ಮವನ್ನ ನಾಶ ಮಾಡಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನುವುದನ್ನ ನಂಬಿದ ಭೌತಿಕವಲ್ಲದ ಅಭೌತಿಕವಾದ ಶಕ್ತಿಯ ಬಗ್ಗೆ ಇರುವಂತಹ ಬಹಳ ಘನ ನಂಬಿಕೆಯ ತತ್ವ. ಆದ್ದರಿಂದಲೇ ವೇದವ್ಯಾಸರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಅನೇಕ ಪುರಾಣಗಳ ವಿವರಣೆಯಲ್ಲಿ ಸುರ ಅಸುರರ ಸಂಘರ್ಷ ಬರುತ್ತೆ. ಎಲ್ಲ ಪುರಾಣಗಳಲ್ಲೂ ಬರುತ್ತೆ ಸುರ ಅಸುರರ ಸಂಘರ್ಷ. ಅವರು ಸುರ ಅಸುರರ ಸಂಘರ್ಷ ಬಂದಾಗ ಬಹಳ ಬಾರಿ ಅವ್ರು ಮಾಡೋದೇನು ಅಂತಂದ್ರೆ, ಅಸುರರು ಯಾರು ಕಾಡಿನಲ್ಲಿ ತಪಸ್ಸಿಗೆ ಕೂತಿದ್ದಾರೆ ಋಷಿ ಮುನಿಗಳು ಅವರನ್ನು ಕೊಲ್ಲೋದು, ಅವರನ್ನು ದಂಡಿಸೋದು, ಅವರ ತಪಸ್ಸಿನ ನಾಶ ಮಾಡಕ್ ನೋಡೋದು, ಅವರ ಯಜ್ಞಗಳನ್ನು ಹಾಳಿಡೋಕೆ ನೋಡೋದು. ಬಹಳ ಚೆನ್ನಾಗಿ ವೇದವ್ಯಾಸರು 3 ಆಯ್ಕೆಗಳನ್ನು ಕೊಡ್ತಾರೆ ಋಷಿ ಮುನಿಗಳಿಗೆ. ಅಸುರರು ಅಥವಾ ರಾಕ್ಷಸರು ನಿಮ್ಮ ಮೇಲೆ ದಾಳಿ ಮಾಡಿದರೆ 3 ದಾರಿ. ಒಂದು, ಓಡಿ ಹೋಗಿ ಗುಹೆಗಳಲ್ಲಿ ಅಡಗಿಕೊಳ್ಳಿ, ನಿಮ್ಮ ತಪಸ್ಸು ಮುಂದುವರಿಸಿ. ಒಂದು ಕಾಲ ಬಂದಾಗ ಗುಹೆಯಿಂದ ಹೊರಗೆ ಬನ್ನಿ, ನಿಮ್ಮ ಆ ತತ್ವವನ್ನು ಮತ್ತೆ ಪ್ರಚುರಪಡಿಸಿ. ಎರಡನೆಯದು, ನಿಮಗೆ ಸಾಧ್ಯವಾಗಲಿಲ್ಲವಾದರೆ ಎದೆ ಕೊಟ್ಟು ಸತ್ತು ಹೋಗಿ, ಆದ್ರೆ ನೆನೆಯುವಾಗ
ಅವನನ್ನು ನೆನೆದು ಸಾಯುದು. ಯಾಕೆ? ಯಾರನ್ನು ನೀನು ನೆನೆಯುತ್ತೀಯೋ ಅವನ ಸಾನ್ನಿಧ್ಯದಲ್ಲಿಯೋ ಅವನ ಅನುಗ್ರಹದಲ್ಲಿಯೇ ಹುಟ್ಟುತ್ತಿ. ಆದ್ದರಿಂದ ಅವನನ್ನು ನೆನೆದು ಸತ್ತು ಹೋಗಿ. ಎರಡನೆಯ ಚಾಯ್ಸ್. ಮೂರನೆಯದ್ದು ಅವರು ಹೇಳೋದು, ನಿನಗೆ ಬದುಕುವ ಆಶೆಯೂ ಇದೆ, ಓಡುವ ಸಾಮರ್ಥ್ಯವೂ ಇಲ್ಲ, ಹಾಗಾದ್ರೆ ದಾಸರಿ ಅವರು ಈ ಮೂರು ಚಾಯ್ಸ್ ಅನ್ನು ಆಗ ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಎಷ್ಟು ಪ್ರಸ್ತುತ ಅನ್ನೋದನ್ನ ನಾವು ಗಮನಿಸ್ತಲೇ ಇದ್ದೇವೆ. ಈ ಎಲ್ಲ ಸಂಗತಿಗಳು ಯಾರಿಗೆ ಸಾಧ್ಯ ಆಗುತ್ತೆ ಅಂತಂದ್ರೆ, ಯಾರಿಗೆ ಒಳಗೆ ಬಹಳ ಕ್ಲಾರಿಟಿ ಇದೆ ಅಲ್ಲ, ಆತ್ಮಶಾಂತಿಯನ್ನು ಹೊಂದಿದವನಿಗೆ, ಅವನಿಗೆ ಮಾತ್ರ ಎದುರಿನವನು ನನ್ನನ್ನು ಕೊಲ್ಲುವುದಕ್ಕೆ ಬಂದರೂ ನಾನು ಸಾಯಲ್ಲ, ಎದುರಿನವನು ನನ್ನ ಧರ್ಮವನ್ನು ನಾಶ ಮಾಡಕ್ಕೆ ಬಂದರೂ ಕೂಡ ನನ್ನ ಧರ್ಮ ನಾಶವಾಗಲ್ಲ, ಎದುರಿನದ್ದು ನನಗೆ ಏನು ಮಾಡಲ್ಲ. ಇದು ಗೊತ್ತಾಗುವುದು ಯಾರಿಗೆ ಅಂದ್ರೆ, ನನ್ನ ಒಳಗೆ ಇರುವ ನಿಜವಾದ ಶತ್ರುಗಳನ್ನು ಯಾರು ಮುಗಿಸಿದ್ದಾನಲ್ಲ ಅವನಿಗೆ ಮಾತ್ರ. ನನ್ನ ನಿಜ ಶತ್ರು ಬೇರೆ ಯಾರು ಅಲ್ಲ, ನಾವೇ. ನಮಗೆ ನಮಕ್ಕಿಂತ ದೊಡ್ಡ ಮಿತ್ರನೂ ಇಲ್ಲ, ನಮಗಿಂತ ದೊಡ್ಡ ಶತ್ರುವೂ ಇಲ್ಲ. ಇದು ನನ್ನ ಮಾತೇನು ಅಲ್ಲ, ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ್ದಾನೆ. ಹಾಗಾಗಿ ಉದ್ಧರೇ ಆತ್ಮನ ಆತ್ಮಾನಂ ಅಂತ ಹೇಳುವಾಗ ಈ ಆತ್ಮನನ್ನು ಉದ್ಧರಿಸುವವನು ಅವನೊಬ್ಬನೇ. ಶ್ರೀಕೃಷ್ಣ ಮೂರ್ತಿ ಯು ಆರ್ ದಿ ವರ್ಲ್ಡ್ ಅಂತ ಪದೇ ಪದೇ ಹೇಳುವಾಗ, ಯು ಆರ್ ದಿ ವರ್ಲ್ಡ್, ದೇರ್ ಇಸ್ ನೋ ಅದರ್ ವರ್ಲ್ಡ್ ದ್ಯಾನ್ ಯು. ಯು ಬೆಟರ್ ಕರೆಕ್ಟ್ ಯುವರ್ ಸೆಲ್ಫ್, ದ ವರ್ಲ್ಡ್ ವಿಲ್ ಬಿ ಕರೆಕ್ಟ್. ಬೆಟರ್ ಬಿ ಪೀಸ್ಫುಲ್ ಇನ್ ಯುವರ್ ಓನ್ ಸೆಲ್ಫ್, ದ ವರ್ಲ್ಡ್ ವಿಲ್ ಬಿ ಪೀಸ್ಫುಲ್. ಏನು ಅಂತಂದ್ರೆ, ನಮ್ಮ ಒಳಗೊಂದು ಶಾಂತಿಯನ್ನ ಕಂಡುಕೊಳ್ಳುವ ಬಗೆ ಇದೆ. ನಮ್ಮನ್ನು ನಾವು, ನನ್ನ ಶತ್ರು ಯಾರು, ನಮಗೆ ಇರುವ ಮಹಾಮುಖ್ಯ ಶತ್ರು ಅರಿಷಡ್ವೈರಿ ನಿಮಗೆ ಗೊತ್ತಿದೆ ಅಂತ ನಾವು ಭಾವಿಸ್ತೇವೆ. ಆದ್ರೆ ನಮಗೆ ಗೊತ್ತಿದೆ ಅಂತ ಗೊತ್ತೇ ಇಲ್ಲದೆ ಅದು ಶತ್ರುವೇ ಅಲ್ಲ, ಮಿತ್ರನ ಹಾಗೆ. ನಾವು ಕಾಮದ ಜೊತೆ ತುಂಬಾ ಲವ್ಲಿ ಫ್ರೆಂಡ್ಲಿ ಇದೆ, ಅದು ಶತ್ರು ಅಂತ ಯಾರು ಹೇಳಿದ್ರು? ಕ್ರೋಧ ಸಿಟ್ಟಿಲ್ಲದೆ ಜಗತ್ತು ನಮ್ಮ ಮಾತೆ ಕೇಳೋದಾರೆ ಬೇಕಾಗುತ್ತೆ ಅಂತ ಅದನ್ನು ನಾವು ಬಹಳ ಮೊದಲಲ್ಲೇ ಇಟ್ಕೊಂಡಿದ್ವಿ. ಆಮೇಲೆ ಕಾಮ ಕ್ರೋಧ ಮಾತ್ರ ಅಲ್ಲ, ಲೋಭ ಬೇಕಾಗುತ್ತೆ. ಎಲ್ಲ ಸಂದರ್ಭದಲ್ಲಿ ಲೋಭ ಇಲ್ಲದೆ ಹೆಂಗ್ ಬದುಕುದು? ನಮ್ದು ಸಂಸಾರ ಅಲ್ವಾ, ನಡಿಬೇಡುವ ನಾಳೆ ಜೀವನ ಬೇಕು ಅಂತ ಅದನ್ನು ಫ್ರೆಂಡ್ ಮಾಡ್ಕೊಂಡಿದ್ದೆ. ಆಮೇಲೆ ಮೋಹ ನಮ್ಗೆ ಗೊತ್ತೇ ಇದೆ, ಹುಟ್ಟುತ್ತಾನೆ ಪ್ರಾರಂಭ ಆಗ್ಬಿಟ್ಟಿದೆ. ನನ್ನ ಮಗು ಅದು ಅವರ ಮಗು, ನನಗೆ ಸಂಬಂಧಪಟ್ಟದ್ದು ಇದು ಅವರಿಗೆ ಸಂಬಂಧಪಟ್ಟದ್ದು, ಇದು ನನ್ನ ಕಾವು ಇದು ಅವರ ಕಾವು, ಇದು ನನ್ನದು ಇದು ಅವರದ್ದು, ಬಿಟ್ಟೇ ಇಲ್ಲ. ಮದ ಬಂತು, ಅದು ಇಲ್ಲದೆ ಒಂದು ನಿಮಿಷ ಬದುಕಕ್ಕೆ ಸಾಧ್ಯ ಇಲ್ಲ ನಾವು. ಆಮೇಲೆ ಮೋಹ ಮದ ಇದರ ಎಲ್ಲದರ ಒಟ್ಟು ಪರಿಣಾಮವಾಗಿ ಅರಿಷ್ಟು ವೈರಿಗಳನ್ನ ನಾವು ಮಿತ್ರನಂತೆ ನಮ್ಮ ಜೊತೆಗೆ ಇಟ್ಕೊಂಡಿದ್ದೀವಿ. ಆದ್ರೆ ಯಾವತ್ತು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಹೋಗುತ್ತೆ, ಆ ಹೊತ್ತು ಬಹಳ ಬಾರಿ ಕೃಷ್ಣ ಕಾಮ ಕ್ರೋಧ ಲೋಭ ಇವು ನರಕ ದ್ವಾರಗಳು ಅಂತ ಕರೆದ. ನಾನ್ ಬಹಳ ಬಾರಿ ತಮಾಷೆ ಮಾಡುತ್ತಿದ್ದೆ, ಕೃಷ್ಣ ಯಾಕೆ ಮೂರೇ ಹೇಳಿದ, ಮೂರು ಅದರಲ್ಲೆಲ್ಲ ಇರ್ಲಿ ಅಂತ ಕೃಷ್ಣ ಬಿಟ್ಟದ್ದ. ಕಾಮ ಕ್ರೋಧ ಲೋಭ ಇವು ಮೂರು ನಿಮಗೆ ನರಕಕ್ಕೆ ದ್ವಾರಗಳು, ತ್ರಿವಿಧಂ ಅಂತ ಕೃಷ್ಣ ಹೇಳಿದ. ನರಕಸ್ಯ ದ್ವಾರ ತ್ರಿವಿಧಂ ಅಂತ. ಹಾಗಾಗಿ ಈ ಮೂರು ಮಾತ್ರವೇ, ಇನ್ನು ಮೂರು ಇರಬಹುದು ಅಂತ ಕೃಷ್ಣ ಹೇಳಿದ್ದಾನೆ ಅಂತ ನಾವೇನಾದ್ರು ಭಾವಿಸಿದ್ರೆ ಕೃಷ್ಣ ಬಹಳ ಚುಟುಕು ಏನಾದ್ರು ಹೇಳೋದು, ಇನ್ ಡೀಟೇಲ್ ಹೇಳಲ್ಲ. ಯಾಕೆ ಅಂದ್ರೆ ಮೂರಕ್ಕೆ ಮೂರು ಫ್ರೀ. ಕಾಮ ಕ್ರೋಧ ಲೋಭ ಇದು ಮೂರು ನಮ್ಮ ಹತ್ರ ಇದ್ರೆ, ಕಾಮ ಇದ್ದವನಿಗೆ ಮೋಹ ಇದ್ದೇ ಇದೆ ಅಲ್ವಾ? ಕಾಮ ಕ್ರೋಧ ಲೋಭ ಮೋಹ ಮದ, ಯಾರಿಗೆ ಕ್ರೋಧ ಇದೆ ಅಂದ್ರೆ ಅವನಿಗೆ ಮದ ಇದೆ ಅಂತ ಅರ್ಥ. ಮದ ಇಲ್ಲದೆ ಕ್ರೋಧ ಬರಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದರ ಬೇಸಿಕ್, ಅದರ ಒಟ್ಟಿಗೆ ಅಡಿಪಾಯ ಹಾಕೊಂಡೇ ಇದೆ. ಮತ್ಸರವಿಲ್ಲದವನಿಗೆ ಲೋಭ ಉಂಟಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾರಿಗೆ ನನ್ನಲ್ಲಿ ಇರುವುದಕ್ಕಿಂತ ಅವನ ಹತ್ರ ಹೆಚ್ಚುಂಟು, ಅವನ ಅನ್ನಕ್ಕೆ ಶ್ರೀಮಂತ ಇದ್ದಾನೆ, ಈ ಮತ್ಸರ ಇದ್ದವರು ಮಾತ್ರ ಲೋಭಿ ಆಗ್ಲಿಕ್ಕೆ ಸಾಧ್ಯ. ಈ ಆನು ಹೀಗೆ ನಮಗೆ ಗೊತ್ತೇ ಇಲ್ಲದೆ ನಾವು ಬಹಳ ಚೆನ್ನಾಗಿ ಅರೆದು ತಿನ್ನುತ್ತಿವೆ, ನಾವು ಕೊಟ್ಕೊಂಡ್ಬಿಟ್ಟು ತಿನ್ಲಿ. ಯಾಕಂದ್ರೆ ಪುಸ್ತಕದಲ್ಲಿ ಕೂತ್ಕೊಂಡು ಕಾಲಹರಣ ಮಾಡಕ್ಕೆ ನೀವು ಆರು ಇಲ್ಲದಿದ್ರೆ ಎಂಟರ್ಟೈನ್ಮೆಂಟೇ ಇಲ್ಲ ಜೀವನ. ಹೀಗಾಗಿ ಈ ಆನನ್ನ ನಾವು ತುಂಬಾ ಫ್ರೆಂಡ್ಲಿ ಮಾಡ್ಕೊಂಡದ್ರಿಂದ
ನಮ್ಮ ಇಡೀ ಬದುಕು ಈ ಆರಕ್ಕೆ ಐದನ್ನು ಸೇರಿಸಿಕೊಂಡು ಪಂಚ ಇಂದ್ರಿಯಗಳು ಈ ಆರನ್ನ ಇಟ್ಕೊಂಡೇ ನಡೆಯೋದು. ಯಾಕಂದ್ರೆ ನಮಗೆ ಮೋಹ, ಕಾಮ, ಲೋಭ, ಮದ, ಮತ್ಸರ ಇವುಗಳನ್ನ ನಡೆಸಿಕೊಡೋದು ಈ ಪಂಚೇಂದ್ರಿಯಗಳು. ನಾವೆಲ್ಲ ಆರು ಅರಿಷಡ್ವೈರಿಗಳ ಅಪೇಕ್ಷೆಗಳು ತೀರುವುದು ಅದರ ಮುಖಾಂತರ. ಹಾಗಾಗಿ ಇವಿಷ್ಟನ್ನು ಕೂಡ ಅದಕ್ಕೇನೆ ನಮ್ಮ ನಾನು ಬಹಳ ಬಾರಿ ವಚನಗಳನ್ನ ಉಪನಿಷತ್ತುಗಳಿಗೆ ಪರ್ಯಾಯವಾಗಿ, ವೇದೋಕ್ತಿಗಳಿಗೆ ಸಂವಾದಿಯಾಗಿ, ಅಧ್ಯಾತ್ಮ ಪರಿಭಾಷೆಗಳಿಗೆ ಬಹಳ ಮೌಲಿಕವಾಗಿ ಸರಿತೂಗುವ ಹಾಗೆ ಉದ್ಧರಿಸಿ ಹೇಳ್ತಿದ್ದೆ. ಇವತ್ತು ಸ್ವಲ್ಪ ದುಃಖದ ವಿಷಯ. ಹಾಗೆ ಹೇಳುವುದಕ್ಕೆ ಕೂಡ ಸ್ವಾತಂತ್ರ್ಯ ಇಲ್ಲದ ಹಾಗೆ ಅದು ತಮ್ಮ ತಮ್ಮ ವಸ್ತು ಅನ್ನುವ ಒಂದು ರಂಪಾಟ, ಅನಗತ್ಯ ಜಗಳ, ವಿಭಾಗೀಕರಣ, ಒಡೆಯುವುದರ ಕಡೆಗೆ ಒಲವು, ಆ ಮೂಲಕ ಶಾಂತಿ ಅಲ್ಲ. ಬಸವಣ್ಣನಂಥವರು, ಅಕ್ಕ ಮಹಾದೇವಿ ಅಂತವರು, ಅಲ್ಲಮ್ಮನಂಥವರು ನಮಗೆ ಬದುಕಿನಲ್ಲಿ ಇರುವ ಶಾಂತಿಯನ್ನ 3 ಪಟ್ಟು ಮಾಡುವುದಕ್ಕಾಗಿ ಬಂದರು. ದುರದೃಷ್ಟವಶಾತ್ ಇರುವ ಶಾಂತಿಯನ್ನ ಕದಡುವುದಕ್ಕೆ, ಇನ್ನಷ್ಟು ಹೆಚ್ಚಿಸುವುದಕ್ಕೆ, ಅಶಾಂತಿಯೇ ಮೇಲೆ ಮೀರುವುದಕ್ಕೆ ಕಾರಣವಾಗ್ತಿದೆಯಲ್ಲ, ಅವರೆಲ್ಲ ಬಹುಶಃ ಎಲ್ಲಾದ್ರೂ ಬದುಕಿದ್ರೆ ಸುಯಿಸೈಡ್ ಮಾಡ್ಕೊತಿದ್ರು. ಆದ್ರೆ ಆ ಸತ್ವಗಳು ಕೊಟ್ಟ ಮಾತಿನ ಅಳತೆಯನ್ನ, ಆಳವನ್ನ, ವಿಸ್ತಾರವನ್ನ ನೋಡಿದರೆ ಬಹುಶಃ ಉಪನಿಷತ್ತು ಹೇಳುವಾಗ ಸಂಸ್ಕೃತ ಇರತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಭಗವದ್ಗೀತೆ ಹೇಳುವಾಗಲೂ ಸ್ವಲ್ಪ ಅದೇನೋ ಕೃಷ್ಣ ಹೇಳಿದಾನಂತೆ, ದೇವರಂತೆ, ದೂರದವನಂತೆ, ನಮ್ಗೆ ಆಗುತ್ತೆ ಅನ್ನುವ ಭಾವ ಬರ್ಬೋದು. ಬಸವಣ್ಣ ಅಕ್ಕ ಅಲ್ಲಮ್ಮ ಹೇಳಿದ್ದಾರೆ ಅಂದ್ರೆ ನಮ್ ಜೊತೆ ಬದುಕಿನವರು ಹೇಳಿದ್ದಾರೆ ಅನ್ನುವಂತಹ ಒಂದು ಘನಸ್ಥಿಕೆಯೋ, ಆಪ್ತತೆಯೋ ನಮಗೂ ಸಾಧ್ಯ ಅನ್ನೋ ಭರವಸೆಯೋ ಎಲ್ಲ ಬರುತ್ತೆ. ಅಂಥದ್ದೊಂದು ವಚನಗಳಲ್ಲೆಲ್ಲ ಇದೆ. ಹಾಗಾಗಿ ನಾನು ಬಸವಣ್ಣನ ನನಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಕ್ಕೆ ಬಸವಣ್ಣ ಹೇಳಿದ ವಚನಗಳನ್ನ ನಿಮಗೆ ಹೇಳಿದ್ರೆ ಅದು ಎಷ್ಟು ಆಪ್ತ ಅಂತ ಗೊತ್ತಾಗುತ್ತೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಖಂಡಿಸಬೇಡ, ಗಿದಿರ ಕಡಿಯಲು ಬೇಡ, ಅನ್ಯನಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ. ಇದು 6 ಆದ್ರೆ ನಾವು ಅರಿಷಡ್ವೈರಿಗಳಂತೆ ಕದಿಯೋದು ಯಾವುದು? ಕಳಬೇಡ. ಕದಿಯೋದು ಯಾವಾಗ? ಕಾಮವಿದ್ದಾಗ, ಅಪೇಕ್ಷೆ ಇದ್ದಾಗ. ಕದಿಬೇಡ ಅಂತ, ಕದಿಬೇಡ ಅಂತ ಬಸವಣ್ಣ ಅಂದಾಗ ನಾವು ಯಾವುದು ಲಿಟರಲ್ ಸೆನ್ಸ್ ಅಲ್ಲಿ ತಗೊಂಡಿದ್ದೀವಿ. ಅವ್ರು ಕಾಮ ಬೇಡ ಅಂದ್ರು, ಅಪೇಕ್ಷೆಯನ್ನು ಬಿಡಿ. ಕೊಲಬೇಡ, ಕೊಲ್ಲುದು ಯಾವಾಗ? ಕ್ರೋಧವಿದ್ದಾಗ. ಕ್ರೋಧ ಬೇಡ, ಇನ್ನೊಬ್ಬರನ್ನು ಕೊಲ್ಲುವ ನುಡಿ, ಇನ್ನೊಬ್ಬರನ್ನು ಕೊಲ್ಲುವ ನಡೆ, ಇನ್ನೊಬ್ಬರನ್ನು ನಾಶ ಮಾಡುವ ಅಸ್ತ್ರ ಶಸ್ತ್ರ ಬೇಡ. ಹಾಗಾಗಿ ಕ್ರೋಧ ಬೇಡ, ಕೊಲಬೇಡ, ಕುಸಿಯ ನುಡಿಯಲು ಬೇಡ. ಲೋಭವಿಲ್ಲದೆ ಸುಳ್ಳಿದೆ ಆಗ್ತೀವಿ. ಲೋಭ ಬೇಡ ಅಂದದ್ದು ಅಂದ್ರೆ ಕಾಮ ಬಿಟ್ಟಿದ್ದೇನೆ ಅಂತ ನಿಮಗೆ ಗೊತ್ತಾಗ್ಬೇಕಾದ್ರೆ ಕಳ್ಳತನ ಬಿಟ್ಟಿದ್ದೀರಾ ಅಂತ ನೋಡಿಕೊಂಡ್ರೆ ಆಯ್ತು. ಯಾರತ್ರ ಹೇಳುವಾಗ ಸುಳ್ಳು ಹೇಳ್ತಿದ್ರೆ ಕಳ್ಳತನ ಬಿಟ್ಟಿಲ್ಲ ಅಂತ. ಯಾರತ್ರ ಹೇಳುವಾಗ ಇದ್ದದನ್ನು ಬಿಟ್ಟು ಇಲ್ಲದನ್ನು ಮಾತಾಡ್ತಿದ್ದೇವೆ ಅಂದ್ರೆ ಕಾಮ ಇನ್ನೂ ಉಂಟು ಅಂತ ಅರ್ಥ. ಜಾಗೃತವಾಗಿ ಇದೆ. ಬರ್ಬೇಕು ಅಂತಿದ್ದೆ ನಿಮ್ಮ ಮಾತಿಗೆ, ಸ್ವಲ್ಪ ಕಷ್ಟ ಆಯ್ತು. ನಿಜವಾಗಿ ಆರಾಮಿರ್ತಾರೆ. ಕಾಮ ಇನ್ನೂ ಉಂಟು ಅಂತ ಅರ್ಥ. ಏನು ಸುಳ್ಳು ಹೇಳ್ತಿದ್ದಾರೆ, ಯಾವುದೋ ಅಪೇಕ್ಷೆ ಇದೆ, ಇದಲ್ಲದೆ ಇನ್ಯಾವುದೋ ಸೆಳೆತ ಇತ್ತು, ಅದನ್ನು ಮುಚ್ಚುತ್ತಿದ್ದಾರೆ. ಹಾಗೆ ಪ್ರತಿಯೊಂದು ಕೂಡ ಕಾಮ ಬೇಡ, ಕ್ರೋಧ ಬೇಡ ಅಂಗಲಿಲ್ಲ, ಕೊಲ್ಲಬೇಡ. ಹಾಗಾಗಿ ಯಾವುದನ್ನು ಕೊಲ್ಲಬೇಡ, ನಾಶ ಮಾಡ್ಬೇಡ, ಎದುರಿನವನಿಗೆ ಹಾನಿ ಮಾಡುವ ಮಾತಾಡಬೇಡ, ಅನ್ಯಾಯ ಬೇಡ. ಇದನ್ನು ಹೇಳುವಾಗ ಇದೆಲ್ಲ ಮಾಡಿದ್ದೇವ ಅಂತ ನಾವು ಕ್ರಿಯೆಯಲ್ಲಿ ನೋಡ್ತಾ ಇತ್ತು. ಇವು ಮಾಡ್ಲಿಲ್ವಾ, ನಾವು ಕ್ರೋಧ ಗೆದ್ದಿದ್ದೇವೆ ಅಂತ. ಕುಸಿಯ ನುಡಿಯನ್ನು ಬೇಡ, ಸುಳ್ಳು ಹೇಳುವುದನ್ನು ಬಿಟ್ಟಿದ್ದೇವ ಕೂಡಲೇ. ಖಂಡಿತ ನಮ್ಮಲ್ಲಿ ಲೋಭವಿಲ್ಲ ಅಂತ. ತನ್ನ ಬಣ್ಣಿಸಬೇಡ. ಯಾರು ತನ್ನನ್ನು ಕೊಚ್ಕೋತಾ ಇದ್ದಾನೆ, ಬಹಳ ಚೆನ್ನಾಗಿ ಮಾಡಿದೆ, ನನಗೆ ಏನ್ ಕಷ್ಟ ಆಗ್ಬೋದು ಅನ್ಕೊಂಡಿದ್ದೆ, ಬೆಸ್ಟ್ ಆಯ್ತು ನಾನು ಮಾಡಿದ್ದು ಕಾರ್ಯಕ್ರಮ ಅಂದ್ರೆ ಏನು, ಜನ ಹಾಗೆ ಮೆಚ್ಚಿದ್ರು, ನನಗೆ ಕೊಂಡಾಡಿ ಹೋದ ಮದ. ತನ್ನ ಬಣ್ಣಿಸಬೇಡ. ಹಾಗಾಗಿ ಮೋಹಕ್ಕೆ ಬೀಳುವುದು ಯಾವಾಗ? ನನ್ನನ್ನು ನಾನು ಪ್ರೀತಿಸಿ ಅದೇ ಸತ್ಯ ಅಂತ ಮೋಹಕ್ಕೆ ಬಿದ್ದಾಗ. ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಯಾವಾಗ ಇದರನ್ನು ಹಳಿಯುವುದು ಅಥವಾ ಅವರನ್ನ ಕಮ್ಮಿ ಮಾಡುವುದು ಯಾವಾಗ ಅಂದ್ರೆ ಲೋಭ, ಮೋಹ, ಮದ ಬಂದಾಗ ಇನ್ನೊಬ್ರು ಕಮ್ಮಿ.
ಸೊ ಮೋಹ ಹೋಯ್ತು, ನಾನು ನನ್ನನ್ನು ಬಣ್ಣಿಸಿ ಬಿಡ್ತೇನೆ, ನನಗೆ ಮದ ಬಂತು, ಇನ್ನೊಬ್ಬರನ್ನ ಕಮ್ಮಿ ಮಾಡ್ತೇನೆ. ಇದೆಲ್ಲ ಕ್ರಿಯೆಗಳಲ್ಲಿ ಕಮ್ಮಿ ಆಗಿದ ಅಂತ ಇವ್ಯಾಲ್ಯುಯೇಟ್ ಮಾಡಿ ನೋಡಬಹುದಾದ ಹಾಗೆ ಕ್ರಿಯೆಯ ಮುಖಾಂತರ ಅರಿಷಡ್ವೈರಿಯನ್ನ ಡಿಕೋಡ್ ಮಾಡಿಕೊಟ್ಟು ಬಸವಣ್ಣ. ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ನೀನು ಇನ್ನೊಬ್ಬ ಇದಿರಿನವರನ್ನ ಹಳಿಯುವುದನ್ನು ಬಿಟ್ಟಿದೀಯಾ, ನಿನಗೆ ಪಕ್ಕ ಮಾಡಿಕೋ, ನಿನ್ನಲ್ಲಿ ಮದ ಹೋಗಿ. ಅನ್ಯರಿಗೆ ಅಸಹ್ಯ ಪಡ್ತೀವಿ. ಯಾವಾಗ ಇನ್ನೊಬ್ಬರನ್ನು ನೋಡಿ ಅಸಹ್ಯ ಪಡ್ತಿ, ಅಲ್ಲಿಯವರೆಗೆ ನಿನ್ನಲ್ಲಿ ಮತ್ಸರ ಇದೆ ಅಂತ ಅರ್ಥ. ಯಾರೋ ಒಬ್ಬ ತುಂಬಾ ನಮಗಿಂತ ನಮ್ ಜೊತೆಗೆ ಇರ್ತಾನೆ, ತುಂಬಾ ದೊಡ್ಡವನಾಗ್ತಾನೆ, ಆ ಸಂತೋಷ ಪಡ್ತೀಯಾ, ನೀನು ಮತ್ಸರಗಿದ್ದಿ. ಅವನು ಇನ್ನೊಬ್ಬ ನನ್ ಜೊತೆಗೆ ಇದ್ದ ಪಾಪ ತೀರಾ ಕಡಿಮೆ ಆಗಿ ಬಿಟ್ಟಿದ್ದಾನೆ, ಅಳಂತೆಯಲ್ಲಿ ಎಲ್ಲಾ ಬಿದ್ದಿದ್ದಾನೆ, ಅನುಕಂಪ ದಯೆ ಬಂತ, ಮತ್ಸರ ಗೆದ್ದಿದೆ ಅಂತ. ಅವನ ಜೊತೆಗೆ ಅವನು ಸ್ವಲ್ಪ ನನ್ನ ಜೊತೆಗೆ ಇದ್ದವನು ಜ್ಞಾನಿಯಾಗಿ ಬಿಟ್ಟಿದ್ದಾನೆ, ಅವನು ಒಳ್ಳೆಯ ಹಂತದಲ್ಲಿದ್ದಾನೆ, ಅವನ ಸತ್ಸಂಗ ಅಪೇಕ್ಷಿಸುವಷ್ಟು ಸಮಾನ ಭಾವ ಬಂತ, ಅಸೂಯೆ ಬಿಟ್ಟಿದ್ದಿಂತ. ಅನಸೂಯನಿಗೆ ವೇದವ್ಯಾಸರು ವ್ಯಾಖ್ಯಾನ, ಯಾರಿಗೆ ಅಸೂಯೆ ಇಲ್ಲ, ಯಾರು ದೊಡ್ಡವನನ್ನು ನೋಡಿ ಅವನನ್ನ ಮೆಚ್ಚಿ ಕೊಂಡಾಡುತ್ತಾನೋ, ಯಾರು ತನಗಿಂತ ಚಿಕ್ಕವನನ್ನು ನೋಡಿ ಅಳತೆಯಿಂದ ಅರ್ಥಗಳಲ್ಲಿ ಎಲ್ಲದರಲ್ಲೂ ಚಿಕ್ಕವನಿದ್ದವನನ್ನು ನೋಡಿ ದಯೆಯಿಂದ ಪ್ರೀತಿಸುತ್ತಾನೋ, ಮತ್ತು ತನಗೆ ಬಹಳ ಸರಿಸಮಾನವಾಗಬಲ್ಲ ಪ್ರತಿಸ್ಪರ್ಧಿಯ ಹಾಗೆ ಇರಬಲ್ಲ ಒಬ್ಬ ವ್ಯಕ್ತಿಯ ಸ್ನೇಹವನ್ನು ಅಪೇಕ್ಷಿಸುತ್ತಾನೋ, ಅವನು ಅನಿಸುತ್ತೆ ಅವನಿಗೆ ಮತ್ಸರವಿಲ್ಲ. ಈ 6 ಶತ್ರುಗಳನ್ನು ಗೆದ್ದದ್ದಕ್ಕೆ ಹೀಗೊಂದು ನಾವು ನಮ್ಮನ್ನ ಕ್ರಿಯೆಗಳಲ್ಲಿ ಇವ್ಯಾಲ್ಯುಯೇಟ್ ಮಾಡಿ ನೋಡಬಹುದು. ಒಮ್ಮೆ ಇದು ಆದರೆ ನೆಕ್ಸ್ಟ್ ಗೆಲ್ಲಲಿಕ್ಕಿರೋದು ಮನಸ್ಸು. ಯಾಕೆಂದ್ರೆ ಈ 6 ಶತ್ರುಗಳೇ ಮನಸ್ಸನ್ನು ನಡೆಸ್ತಿರ್ತವೆ. ಯಾವಾಗ ಇದನ್ನ ಗೆದ್ವಿ, ಉಳಿಯೋದು ಒಳಗಿನ ಮನಸ್ಸು ಮಾತ್ರ. ಮನಸ್ಸು ಅತ್ಯಂತ ಪವರ್ಫುಲ್ ಆದ ಟೂಲ್. ಅನೇಕ ಜನ ಅದನ್ನು ಮಂಗ ಮಂಗ ಅಂತ ಹೇಳಿ ಸಿಕ್ಕಾಪಟ್ಟೆ ಅದಕ್ಕೆ ಕಡಿಮೆ ಬೆಲೆ ಕೊಟ್ಟಿದ್ದಾರೆ. ಮನಸ್ಸು ಮಂಗ ಹೌದು, ಆದರೆ ಅದು ನಾನು ನೀವು ತಿಳಿಯುವ ಈಗ ಮರಗಳಲ್ಲಿ ಓಡಾಡುವ ಕಪಿಯ ಅವಸ್ಥೆಯ ಮಂಗ ಅಲ್ಲ. ಆದ್ರೆ ನನಗೆ ಇದು ಸಾಧ್ಯ ಅನ್ನುವ ಅರಿವು ಹುಟ್ಟಿಸಿಕೊಂಡ ಹನುಮಂತನ ಅವಸ್ಥೆ ಅದಕ್ಕೆ ಏನನ್ನೂ ಮಾಡಬಹುದು. ಅಂಥ ಒಂದು ಘನವಾದ ಟೂಲ್ ಅನ್ನ ಭಗವಂತ ಇಟ್ಟಿದ್ದಾನೆ. ದಾರಿ ಕಪಿ ಅರಿಷಡ್ವೈರಿಗಳ ಬೆನ್ನು ಹತ್ತಿ ಈ ಮನಸ್ಸು ನಮ್ಮನ್ನು ವಿಫಲರನ್ನಾಗಿ ಮಾಡಿ, ನಮಗೆ ಗೊತ್ತೇ ಇಲ್ಲದೆ ನಾವು ಎಲ್ಲೆಲ್ಲೋ ಹೋಗಬೇಕಾದ ದಾರಿಯನ್ನೇ ಬಿಟ್ಟು, ನಾನು ಯಾವಾಗ ಅಂದ್ಕೊಳ್ತೀನಿ 50ಕ್ಕೆ ನಿಮ್ಗೆ ಬಹಳಷ್ಟು ರಿಯಲೈಸೇಷನ್ ಆಗಿರುತ್ತೆ. 40ಕ್ಕೆ ಇರುವ ಮೆಚುರಿಟಿ 20ಕ್ಕಿದ್ರೆ ಇದಕ್ಕಿಂತ ಹೆಚ್ಚು ಸಾಧಿಸ್ತಿದ್ನಲ್ಲ. 50ಕ್ಕೆ ಬಂದ ಮೆಚುರಿಟಿ ಈಗ ಒಂದು 30ನೇ ವರ್ಷಕ್ಕೇನೆ ಬಂದಿದ್ರೆ ನಾನೀಗ ಎಷ್ಟು ಎತ್ತರ ಇರ್ತಿದೆ ಅಲ್ವಾ. ಎಲ್ಲ ಮಂಗನಾಟ ಮಾಡಿದ್ವಿ ಯಾಕೆ ಈ ಅರಿಷಡ್ವೈರಿಗಳ ಬೆನ್ನ ಹತ್ತಿ ನಾವು. ನಮ್ಗೆ ಗೊತ್ತೇ ಇಲ್ಲ, ಕಾಮಕ್ಕೆ ಎಷ್ಟೋ ಟೈಮ್ ವೇಸ್ಟ್ ಮಾಡಿದ್ದೀವಿ. ಎಂಥ ಪುಟ್ಟ ಬಾಲಕ ಪ್ರಹ್ಲಾದ ಲೆಕ್ಕ ಕೊಡ್ತಾನೆ, ಎಲ್ಲಿದೆ ಸಮಯ. 10 ವರ್ಷ ಹಾಗೆ ಹೀಗೆ ಏನೂ ಗೊತ್ತಿಲ್ಲದೆ ಆಟ ಆಡಿ ಹೋಗ್ಬಿಡುತ್ತೆ. 10 ವರ್ಷ ಕೈ ಕಾಲಿಗೆ ಬಲ ಇಲ್ಲದೆ ಯಾರದು ಆಲಂಬನದಲ್ಲಿ ಹೋಗ್ಬಿಡುತ್ತೆ. 50 ವರ್ಷ ಬರೀ ಬಾಲಕ ಆಗ್ಲೇ ಲೆಕ್ಕ ಇಡ್ತಾನೆ. ಜೀವನದ ಒಂದು ದಿನದ 12 ಗಂಟೆ, ಜೀವನದ 50 ವರ್ಷ ನಿದ್ರೆಯಲ್ಲಿ ಹೋಗಿ 80 ವರ್ಷ ಹೋಗಿಬಿಡ್ತು. 50 + 20 70 ವರ್ಷ ಹೋಗ್ಬಿಡ್ತು. ಉಳಿದಷ್ಟು 30 ವರ್ಷ. ಅದ್ರಲ್ಲಿ ಅವ್ನು ಹೇಳ್ತಾನೆ, ಇನ್ನು 10 ವರ್ಷ ಯೌವನ, ಅದರ ಸುಖ, ಅದರ ಮದ, ಮತ್ತೆ 10 ವರ್ಷ ನಾನು ನನ್ನ ಸಂಸಾರ, ಅದರ ಅಭಿವ್ಯಕ್ತಿ. ಉಳಿತೆಷ್ಟಪ್ಪ? 10 ವರ್ಷ ಕೂಡ ಇಲ್ಲ ನಿನ್ ಕಡೆ ಯಾವಾಗ ಬರ್ಲಿ ಅಂತ. ಈ ಪುಟ್ಟ ಬಾಲಕ 5 ವರ್ಷದ ಪ್ರಹ್ಲಾದನಿಗೆ ಬಂದ ಎಚ್ಚರ ಪ್ರತಿಯೊಬ್ಬರಿಗೆ ಬಂದಿದ್ದರೆ ಭಗವಂತ ನಮಗೆಲ್ಲ ಎಷ್ಟು ಹತ್ತಿರನಾಗಿರ್ತಿದ್ನೋ ಏನು. ನಾವು ಎಷ್ಟೋ ಸಾರಿ ಈ ಶತ್ರುತ್ವಕ್ಕೆ ಸಮಯ ವ್ಯರ್ಥ ಮಾಡಿ, ಅವರು ಈಗ ನನ್ನ ಬಹಳ ಬಹಳ ವ್ಯಂಗ್ಯ ಮಾಡಿ ಮಾತಾಡಿದ್ದಾರೆ, ನಾವು ಮುಗಿಸೋಣ ಬಿಡುದು, ನಾವು ಅವರಿಗೆ ನೋಡಿಯೇ ಬಿಡ್ತೇನೆ. ಇಂಥ ಸ್ಟ್ರಾಟಜಿಗಳಿಗೆ ನಾವು ಟೈಮ್ ವೇಸ್ಟ್, ನನ್ನನ್ನು ಸೇರಿಸಿ ಟೈಮ್ ವೇಸ್ಟ್ ಮಾಡಿದೆ. ಯಾರನ್ನು ಪ್ರೀತಿಸ್ಬೇಕು ಅಂತ ಹಂಬಲಿಸಿ ಅವ್ರು ಸಿಗುವವರೆಗೆ ಬಿಡಲ್ಲ ಅಂತ ಅವರ ಬೆನ್ನು ಹತ್ತಿ ಹತ್ತಿ ಎಷ್ಟು ವಿದ್ಯೆಗಳು, ಎಷ್ಟು ದಿನ ಅವರಿಗಾಗಿ ಪಡಲಾರ್ದು ಪಾಡುಪಟ್ಟಿದ್ದೇವೆ. ಒಂದು ದಿನ. ಇನ್ ಕೆಲವೊಮ್ಮೆ ಬಹಳ ಇಂಟ್ರೆಸ್ಟಿಂಗ್, ತುಂಬಾ ಬೇಕಾದವು
ಮಾತೇ ಆಡಲ್ಲ ಅಂತ 10 ದಿವಸಗಟ್ಟಲೆ ಆಡೋದು ಮನೆಯಲ್ಲಿ ಕೂತು ನಾವು. ಅವ್ರು ಎಷ್ಟು ಫ್ರೆಂಡ್ ಇದ್ರು, ಯಾಕೋ ಏನು ಈಗ ಮುಖನೇ ನೋಡಲ್ಲ, ಮಾತೇ ಆಡಲ್ಲ. ನನ್ನ ಅಕ್ಕ ತಂಗಿಯಂದ್ರಲ್ಲ, ನಮಗೆ ಬಹಳ ಬೇಕಾದ ಇನ್ನೊಬ್ಬ ರಿಲೇಟಿವ್ ಯಾರೋ ಮಾತಾಡ್ತಿದ್ರೆ ನಾನು ಫೋನ್ ಮಾಡಿದಲ್ಲ ಹೇಳೋದು, ಅವ್ರು ಎಂತ ಆಯ್ತು ಗೊತ್ತಿಲ್ಲ, ಮಾತೇ ಆಡುದಿಲ್ಲ. ನಾನು ಅವ್ರಿಗೆ ಹೇಳ್ತು, ಇವಾಗ ಹುಟ್ಟಿನಿಂದ ನಮ್ಮೊಟ್ಟಿಗಿದ್ದ ಒಂದು ದಿನ ಮಾತಾಡ್ಲಿಲ್ಲ, ನಾವು ಒಂದಿನ ಯೋಚನೆ ಮಾಡ್ಲಿಲ್ಲ ಯಾವ ಬಗ್ಗೆ. ಒಂದು ದಿನವೂ ಕೂಡ ನಮ್ಮನ್ನು ಹುಟ್ಟುವಾಗ ಕಂಡವನು ಇವತ್ತು ಸಾಯುವವರೆಗೂ ಕಾಣ್ತಾ ಇರುವವನು ನಮ್ಮ ಹತ್ರ ಒಂದಿನ ನಾವು ಮಲಗುವಾಗ ಅನ್ಕೊಂಡಿಲ್ಲ ಅವ್ರು ಬಂದು ನಮ್ಮ ಕೆನ್ನೆನೆ ಒರೆಸ್ತೀನಿ, ಇವತ್ತು ಅವ್ರು ನನ್ಗೊಂದು ಮುತ್ತು ಕೊಡ್ಲಿ, ಇವತ್ತು ಅವ್ರು ನನ್ನನ್ನು ಕರ್ಕೊಂಡು ಹೋದ ಹಾಗೆ ಆಗ್ಲಿ, ನಾನು ಅವನ ಜೊತೆ ಹೋದ ಹಾಗೆ ಆಗ್ಲಿ ಅಂತ ನಾವು ಒಂದು ದಿನ ಅನ್ಕೊಳ್ಳಿಲ್ಲ. ದೇವರು ಅನ್ನುವುದು ಅನುಭವದಲ್ಲಿ ಕಲ್ಪನೆ, ನಿಧಾನಕ್ಕೆ ಅನುಭವ ಅಂತ ಅಭಿನವ ಗುಪ್ತರ ಮಾತು. ನಾವು ಒಂದು ದಿನ ಇದನ್ನ ಇಮ್ಯಾಜಿನೇ ಮಾಡಿಲ್ಲ, ಕಲ್ಪಿಸಿಕೊಳ್ಳಿ ಅಂತಾನೆ ಅಭಿನವ ಗುಪ್ತ. ಆರಂಭದಲ್ಲಿ ಕಲ್ಪಿಸಿಕೊಳ್ಳಿ, ಇವತ್ತು ಅವನು ಬರ್ತಾನೆ, ಇವತ್ತು ನನ್ನ ಮಂಚದ ಹತ್ರ ಕುತ್ಕೋತಾನೆ, ಇವತ್ತು ನನ್ನ ಕೆನ್ನೆ ನೇವರಿಸ್ತಾನೆ, ಇವತ್ತು ನನ್ನ ಹತ್ರ ಕಣ್ಣಿಗೆ ಕಣ್ ಕೊಟ್ಟು ಚೆನ್ನಾಗಿದ್ಯಾ ಕೇಳ್ತಾನೆ, ಕೇಳ್ತಾನೆ ಅಂತ ಇಮ್ಯಾಜಿನ್ ಮಾಡಿರ್ತಾನೆ ಅಭಿನವ ಗುಪ್ತ. ನಾವು ಕುರ್ಸೋತಿಲ್ಲ, ಯಾಕೆಂದ್ರೆ ನಾವೊಂದು SMS ಮಾಡಿದ್ರೆ ಐ ಲವ್ ಯು ಅಂತ ಈ ರಿಪ್ಲೈ ಬರದೇ ಇದ್ದದಕ್ಕೆ ನಿದ್ರೆ ಬಿಟ್ಟಿರ್ತೀವಿ. ನಾಳೆ ಬಂದಿತ್ತು ಮಧ್ಯರಾತ್ರಿ ಓಪನ್ ಮಾಡಿ ನೋಡ್ತೀವಿ, ಅವ್ರೇನಾದ್ರು ಆನ್ಸರ್ ಮಾಡಿದಾರೆ, ಬರ್ಲೇ ಇಲ್ಲ. ಆತ್ಮ ಶಾಂತಿಗೆ ಈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಸಮಯ ಕೊಟ್ಟೇ ಇಲ್ಲ. ಸಮಯ ಬೇಡ ಅನ್ನುವವರೆಲ್ಲ ಯುದ್ಧದಲ್ಲಿ ತುಂಬಾ ಸಂತೋಷ. ಆತ್ಮದ ಶಾಂತಿಗೆ ಸಮಯ ಕೊಟ್ಟವರಿಗೆ ಯುದ್ಧ ಬೇಡ ಯಾಕೆ ಅನ್ಸುತ್ತೆ ಅಂದ್ರೆ ಅವ್ರಿಗೆ ಒಳಗಿರುವ ಒಂದು ಸುಖ ಗೊತ್ತಿರುತ್ತೆ. ನಾನು ಈಗ ಹೇಳಿದೆ ನೋಡಿ ನಿಮಗೆ, ಅವನಿಗೊಂದು SMS ಮಾಡಿದ್ದೆ ಐ ಲವ್ ಯು ಅಂತ, ಅವ್ನು ರಿಪ್ಲೈ ಮಾಡಿಲ್ಲ, ಅವ್ನು ಬ್ಲೂಟಿಕ್ ಬರ್ಲಿಲ್ಲ, ಅವನು ನಿನ್ನೆ ನೋಡಿಲ್ಲ ನಾಳೆ ನೋಡ್ಬಹುದು, ಅವ್ನು ಯಾಕೋ ಅವಾಯ್ಡ್ ಮಾಡ್ತಿದ್ದಾನೆ, ಅವನು ನಾಳೆ ನೋಡ್ಲಿ, ಅವ್ನಿಗೆ ನೋಡುವ ಹಾಗೆ ಇನ್ನೊಂದು ಯಾಕೆ ನಿಂಗೆ ನಾನು ಬೇಡವಾ ಅಂತ ಕೇಳೋಣ, ಅವನು ನಾನು ಬೇಡವಾ ಅಂತ ಕೇಳಿದ್ರೆ ಉತ್ತರ ಕೊಡಿದ್ರೆ ಅವ್ನು ಮಿಸ್ ಕಾಲ್ ಕೊಡೋಣ. ಎಲ್ಲ ಟ್ರಯಲ್ ಮಾಡ್ತಾ ಮಾಡ್ತಾ ಅವರಿಗಾಗಿ ಕಾಯ್ತಾ ಇರುವವರೆಗೆ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಆಗ್ಲಿಕ್ಕೆ ಇಂಟರ್ನಲ್ ಅಫೇರ್ಸ್ ಇದೆಯಲ್ಲ, ಈ ಶಾಂತಿಯ ಕಡೆಗೆ ಹೋಗೋನಿಗೆ ರಿಪ್ಲೈ ಬೇಡ. ಯಾಕೆ ಗೊತ್ತಾ, ಐ ಲವ್ ಯು ಅನ್ನೋದು ನಾನು ನಿನ್ನ ಸುಖಕ್ಕಾಗಿ ಅಲ್ಲ, ನನ್ನ ಸುಖಕ್ಕಾಗಿ. ನನಗೆ ನಿನ್ನ ಐ ಲವ್ ಯು ಅನ್ನುವಾಗ ತುಂಬಾ ಖುಷಿ ಆಗುತ್ತೆ. ನಾನು ನಿನ್ನನ್ನು ಪ್ರೀತಿಸ್ತೇನೆ ಅನ್ನುವಾಗ ನೀನು ನನ್ನನ್ನು ಪ್ರೀತಿಸ್ತೀರಿ ಅನ್ನುವ ನಿರೀಕ್ಷೆ ಅಲ್ಲ. ಅಂಥದೊಂದು ಸ್ಥಿತಿ ಮುಟ್ಟಿದರೆ ಆ ಎದುರಿಗಿರುವವನಿದ್ದಾನಲ್ಲ, ಅವನು ತುಂಬ ಬಾಲಕನಾಗಿ ಬರ್ತಾನೆ, ಅವನು ಕೆಲವೊಮ್ಮೆ ಎಳೆ ಕರೆಯದ ಯುವಕನಾಗಿ ಬರ್ತಾನೆ, ಮತ್ತೆ ಕೆಲವೊಮ್ಮೆ ಅವನು ಇದೀಗ ನನ್ನ ಕೈ ಹಿಡಿದು ನನ್ನ ಸಂಸಾರ ನಡೆಸುವ ಗಂಡನಾಗಿ ಕಾಣಿಸ್ತಾನೆ, ಹಾಗೂ ಅಲ್ಲದೆ ಇದ್ರೆ ಬೆನ್ನಿಗೆ ನಿಂತು ನಡೆಸುವ ಗೆಳೆಯನಾಗಿ ಕಾಣ್ತಾನೆ. ಮತ್ತೆ ಕೆಲವೊಮ್ಮೆ ಸಾಕ್ಷಾತ್ ತೀರಿ ಹೋದ ಅಪ್ಪ ಪಕ್ಕಕ್ಕೆ ಬಂದು ನಿಂತು ತಪ್ಪು ಮಾಡಿದೆ ಹೀಗೆ ಹೋಗುವಂತ ತಿತ್ತುವಷ್ಟು ನಮ್ಮ ಸಮೀಪದ ಮಾರ್ಗದರ್ಶಕನಾಗ್ತಾನೆ. ಎಲ್ಲ ಪಾಸಿಬಿಲಿಟೀಸ್ ಎಲ್ಲಿ ಬರೋದು ಅಂತಂದ್ರೆ ಮನಸ್ಸನ್ನ ಪಿನ್ ಪಾಯಿಂಟೆಡ್ ಆಗಿ ಈ ಅರಿಷಡ್ ವೈರಿಗಳನ್ನ ಮೊದಲು ಪರಿವರ್ತಿಸಿ ಕ್ರಿಯೆಯಲ್ಲಿ, ನಾನು ಈಗಾಗಲೇ ಹೇಳಿದ ಬಸವಣ್ಣನ ಕ್ರಿಯೆ, ಅದರ ನಂತರ ಬರುವಂತಹ ಮನಸ್ಸಿಗೆ ಪಿನ್ ಪಾಯಿಂಟೆಡ್ ಆದ ಇಂದ್ರಿಯ ಏನ್ ಕನೆಕ್ಷನ್ ಇದೆ ಅದನ್ನೆಲ್ಲ ಕಳಚಿ ಅದು ನೇರವಾಗಿ ಹೊರಮುಖವಾಗಿ ಹೋಗ್ತಿದ್ದಂತಹ ಮನಸ್ಸು ಒಳಮುಖಕ್ಕೆ ತಿರುಗಿಸಿದ್ರೆ ಒಳಗೆ ಒಬ್ಬ, ನಾನು ಮತ್ತೆ ಮತ್ತೆ ಎಲ್ಲಿ ಸಾಧ್ಯವೋ ಅಲ್ಲಿ ಹೇಳುವ ನನಗೆ ತುಂಬಾ ಪ್ರಿಯವಾದ ಮೇಕ್ ಗಾಡ್ ಯುವರ್ ಗುರು, ಲೆಟ್ ಹಿಮ್ ಟೆಲ್ ವಾಟ್ ಟು ಡೂ, ಲಿಸನ್ ಹಿ ಇಸ್ ಕಾಲಿಂಗ್ ಯು, ಟೇಕ್ ಟೈಮ್ ಟು ಲಿಸನ್, ಹ್ಯಾವ್ ಕರೇಜ್ ಟು ಒಬೇ, the inner voice is calling you. There are voices all around us, my enemies and my friends. Do this, don't do that. Chorus never ends. But I should always listen to the quiet inner voice. It is still and definite, and I have made my choice. Make God your guru. Let him tell me what to do. ಒಂದು ದಿನ ಅವನು ಉತ್ತರ ಕೊಟ್ಟೇ ಕೊಡ್ತಾನೆ ಅಂತ ಪ್ರಶ್ನೆ ಕೇಳಿ ನೋಡಿ. ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ನಿತ್ಯ ಉತ್ತರ ಪಡೆದ ಅತ್ಯಂತ ಸುಖವನ್ನು ಅನುಭವಿಸಿ ನಿಮಗೆ ಹೇಳೋದು,
ಯಾವ ಸೋಗಲಾಡಿತನ ಇಲ್ಲ. ತುಂಬಾ ಇಷ್ಟವಾದ ಭಾವವಾದ್ರಿಂದ ಕೇಳುದು. ಅವನ ಜೊತೆ ಮಾತಾಡಿ ನೋಡಿ, ಅವನ ಜೊತೆ ಕೂತ್ಕೊಂಡ್ ನೋಡಿ, ಅವನಿಗೆ ಪ್ರೀತಿಯನ್ನು ಎಕ್ಸ್‌ಪ್ರೆಸ್ ಮಾಡಿ ನೋಡಿ. ಅವನಷ್ಟು ಕರುಣಾಮಯಿ, ಅವನಷ್ಟು ಹತ್ರ ಬಂದು ಪ್ರೀತಿಯನ್ನ ಮಾತಾಡುವ ಆ ಅಭಿವ್ಯಕ್ತಿ, ಅವನು ಕೊಡುವಷ್ಟು ಕಾಮದ ಸುಖ, ಅವನು ಕೊಡುವಷ್ಟು ಕ್ರೋಧವಿಲ್ಲದ ಅನುಭವ, ಅವನು ಕೊಡುವಷ್ಟು ಇನ್ಯಾವ್ಯಾವ ಭಾವಗಳು ನಾವು ಮೈಮರೆತು ಹೊರಗೆ ಹುಡುಕಿದ್ದೀವಿ, ಅದೆಲ್ಲವನ್ನ ಛೆ, ಇಷ್ಟು ದಿನ ವೇಸ್ಟ್ ಮಾಡಿದ್ದಲ್ಲ ಅನ್ನುವಷ್ಟು ಇಂಟಿಮೇಟ್ ಆಗಿ ನಮಗೆ ಅವನು ಕೊಡುತ್ತಾನಲ್ಲ, ಆ ಕೊಡುವ ಆ ಅನುಭವ ಇದು ಇಡೀ ದಿನದ 24 ತಾಸು ಸಿಗ್ಬೇಕಾಗಿದೆ. 24 ಸೆಕೆಂಡ್ಸ್ ಸಿಕ್ಕರೆ ಸಾಕು. ಈ 24 ತಾಸು ಕೂಡ ಅತ್ಯಂತ ಅದ್ಭುತವಾಗಿ ಕಳೆಯುವಷ್ಟು ಅದು ಪವರ್ಫುಲ್ ಇಂಪ್ಯಾಕ್ಟ್. ಆ ದಿವಸ ನೀವು ಹುಚ್ಚರ ಹಾಗಿರ್ತೀರಿ, ನಿಮಗೆ ಯಾರು ಬೇಕಾಗುದು, ಅನೇಕರಿಗೆ ಇವಳಿಗೆ ಸರಿ ಇಲ್ವಾ ಅಂತ ಅನಿಸ್ಬಹುದು. ಆ ತರದ ಸ್ಥಿತಿಗೆ ಹೋಗುವ ಹಾಗೆ ಒಂದು ಪವರ್ಫುಲ್ ಪುಲ್ ಒಳಗಿದೆ, ಅದು ಶಾಂತವಾಗಿದೆ. ಅದಕ್ಕೆ ನಾವು ಶಾಂತವಾಗುವುದು ಬೇಕಾಗಿದೆ. ನಮ್ಮ ಗದ್ದಲ ಅವಕ್ಕೆ ಬಿಲ್ಕುಲ್ ಇಷ್ಟ ಇಲ್ಲ. ಅದಕ್ಕೆ ಗದ್ದಲ ಇಷ್ಟವಿಲ್ಲದರಿಂದಲೇ ನಿದ್ರೆ ಮಾಡದಿದ್ರೆ ಅದಕ್ಕೆ ಕಷ್ಟ ಆಗುತ್ತೆ. ತುಂಬಾ ಟಾಕೆಟಿವ್ ಮೈಂಡ್ ಇದ್ರೆ, ನಿಮಗೆ ತುಂಬಾ ಟಾಕೆಟಿವ್ ಮೈಂಡ್ ಇದ್ರೆ ನೀವು ಎಷ್ಟು ಒದ್ದಾಡ್ತೀರಿ, ಯಾವಾಗ ಮಾತು ನಿಲ್ಲಿಸುತ್ತೆ ಇದು ಉಂಟಲ್ವಾ, ಅದು ನೀವಲ್ಲ, ಬೆಳಗಿನ ಆತ್ಮ. ಯಾಕೆ ಗೊತ್ತಾ, ಆತ್ಮಕ್ಕೆ ಶಾಂತ ಇರೋದು ತುಂಬಾ ಇಷ್ಟ. ಅದಕ್ಕೆ ರಮಣರು ಹೇಳೋದು, ನೀವು ಯಾವಾಗೆಲ್ಲ ಅತ್ಯಂತ ಶಾಂತ ಅನುಭವ ಅನುಭವಿಸ್ತೀರಲ್ಲ, ಆಗ ದೇವರ ಜೊತೆಗಿದ್ದೇನೆ ಅಂತ ಅರ್ಥ ಅಂತ. ಅದು ಯಾವಾಗ ಅಂತಂದಾಗ ಅತ್ಯಂತ ಸಮಾಧಿಸ್ಥ ಅವಸ್ಥೆಯ ಧ್ಯಾನದಲ್ಲಿ ಬಿಟ್ಟರೆ ನಮಗೆ ಗೊತ್ತೇ ಇಲ್ಲದೆ ಮಾಡಿದ ನಿದ್ರೆ. ಅದಕ್ಕೆ ನನಗಿದ್ರೆ ಇವತ್ತು ಭಾರಿ ನಿದ್ರೆ ಮಾಡಿದೆ, ಅಸಹ್ಯ ಆಯ್ತು ಅಂತ ಯಾರು ಬೀಳಲ್ಲ, ಹೇಳಕ್ ಸಾಧ್ಯನೇ ಇಲ್ಲ. ಈ ಬೆಳಿಗ್ಗೆ 24 ತಾಸು ನಿದ್ರೆ ಮಾಡಿದ್ರು ಕೂಡ ಅವ್ರು ಬಹಳ ನಿದ್ರೆ ಮಾಡಿದ್ರೆ ಅಂದ್ರೆ ಹೌದ್ರಿ ಬಹಳ ಬೇಜಾರ ಆಯ್ತು ಅಂತ ಹೇಳಲ್ಲ, ಖುಷಿ ಆಗುತ್ತೆ. ಯಾಕಂದ್ರೆ ನಿದ್ರೆ ಅದು ಅವನ ಹತ್ತಿರ ತಗೊಂಡು ಹೋಗಿ ಅನುಭವಿಸಬಲ್ಲ ಏಕಮಾತ್ರ ಭೌತಿಕ ಒಂದು ಅನುಭವ. ಅಂಥದೊಂದು ಅನುಭವ ಇದ್ದವನಿಗೆ ಹೊರಗೆ ಯುದ್ಧ ಮಾಡ್ತಾ ಇದ್ರು ಅದು ಯುದ್ಧವನ್ನ ನೋಡ್ಬೇಕು ಅಂತ ಅನ್ಸಲ್ಲ. ಯಾವುದೋ ಯುದ್ಧದಲ್ಲಿ ನಮ್ಮವರು ಪಾಲ್ಗೊಳ್ಬೇಕು, ನಾವು ಗೆಲ್ಬೇಕು, ಈ ತಾದಾತ್ಮ್ಯವೂ ಬರೋದಿಲ್ಲ. ಅಯ್ಯೋ ಸೋತ್ರಲ್ಲ, ನಾವು ಸೋಲ್ಬಾರ್ದಿತ್ತು ಅನ್ನುವ ಬೇಸರಕ್ಕೂ ಆಗಿಲ್ಲ. ಯುದ್ಧಕ್ಕೆ ಇದೇ ಪರಿಣಾಮ ಅಂತ ಅಂಥದೊಂದು ಆತ್ಮಶಾಂತಿಯ ಸ್ಥಿತಿಗೆ ಬಹುಶಃ ನಮ್ಮ ಒಳಗಿನ ಆ ಶ್ರೀಮದ್ ಭಾಗವತ ಹೇಳುವ ಅವಿಜ್ಞಾತ ನಿರಂತರ ಕಾಯ್ತಿದ್ದಾನೆ. ಅವನು ನಮಗೆ ಗೊತ್ತಿಲ್ಲ, ಆದ್ರೆ ಅವನು ಮಿತ್ರ, ಅವನು ಅವಿಜ್ಞಾತ, ಅವನು ಒಳಗಿದ್ದಾನೆ, ಅವನು ಏಕಕಾಲಕ್ಕೆ ಹೊರಗಿದ್ದಾನೆ, ಅವನು ಕಾಣ್ತಾನೆ, ಏಕಕಾಲಕ್ಕೆ ಕಾಣಿಲ್ಲ. ಹಾಗಾಗಿ ತನ್ನೇ ಜತಿ ತದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಭಾಷ್ಯತಃ ಅಂತ ಉಪನಿಷತ್ತು ಹೇಳುವ ಅವನು ಎಷ್ಟು ವೇಗ ಅಂದ್ರೆ ನಾವು ಯಾವುದು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನಿಸುವ ಹಾಗೆ ಅವನು ಸಿಗದೇ ಇರುವಷ್ಟು ದೂರ ಇದ್ದಾನೆ. ಹಾಗಂತ ಅವನು ನಿಶ್ಚಲ ಅಂದ್ರೆ ಅಚಲ, ಓಟದಲ್ಲಿ ಇದ್ದಾನೆ ಅಂತ ಭಾವಿಸಿದರೆ ಕಣ್ಣು ಮುಚ್ಚಿದರೆ ಇಲ್ಲೇ ಇದ್ದಾನೆ, ಅಚಲವಾಗಿ ಇದ್ದಾನೆ. ಹಾಗಂತ ದೂರೇ ಬಹಳ ದೂರ ಅನ್ನಿಸ್ತಾನೆ, ಸಿಗೋದೇ ಇಲ್ಲ. ತದು ಅಂತಿಕೆ ಇಲ್ಲೇ ಇದ್ದಾನೆ. ತದಂತರಸ್ಯ ಸರ್ವಸ್ಯ ಎಲ್ಲದರ ಒಳಗಿದ್ದಾನೆ. ತದ್ ಸರ್ವಸ್ಯಾಸ್ಯ ಬಾಹ್ಯತಃ ಎಲ್ಲದರ ಹೊರಗಿದ್ದಾನೆ. ಅವನು ಇದ್ದಾನೆ ಮತ್ತು ಇದ್ದಾನೆ ಎಂಬುದು ನಾವು ಇರುವಷ್ಟೇ ಸತ್ಯ. ನಾವಾದ್ರೂ ಇದ್ದೇವೆ ಅಂತ ನಂಬಿದವರಿಗೆ ಇದರಲ್ಲಿ ಅನುಮಾನವೇ ಇಲ್ಲ. ಅನುಮಾನ ಹೆಚ್ಚು ಆದ್ರೆ ಅದು ಹನುಮಾನ ಆಗಬೇಕು. ಹಾಗಾದಾಗ ಹನುಮಾನ್ ಮಾಡಿದ ಯುದ್ಧ ಶಾಂತಿಯ ಯುದ್ಧ. ಅಂಥದೊಂದು ಯುದ್ಧಕ್ಕೆ ನಾವು ಕೂಡ ಸಿದ್ಧರಾಗಕ್ಕೆ ಸಾಧ್ಯ ಇದೆ. ಅದಕ್ಕೆ ಈ ಸಪ್ತ ಸಾಗರದ ಆಚೆಗೆ ಹೋಗಿ ಅಲ್ಲಿರುವ ಅಸುರ ಲೋಕಗಳನ್ನ ಎಲ್ಲ ಅಸುರರನ್ನ ದಾಟುವ ಅರಿಷಡ್ವೈರಿಗಳನ್ನ ನಿರ್ನಾಮ ಮಾಡಿದ ನಂತರ ಪೀಸ್ಫುಲ್ ಆದ ಮನಸ್ಸಿನ ಜೊತೆಗಿನ ಏಕಾಗ್ರ ತಾದಾತ್ಮ್ಯದಲ್ಲಿ ಅವನೊಬ್ಬನ ಜೊತೆಗೆ ರಮಿಸುವ ಏಕಾಂತ ಸುಖ ಅದು ಎಲ್ಲರಿಗೂ ಸಾಧ್ಯ ಇದೆ. ಅದು ಎಷ್ಟು ಹೊರಗಿನ ಕದನವಾದರೂ ಸಿಗಬಲ್ಲ ಅತ್ಯಂತ ಅಪೂರ್ವವಾದ ಬಹಳ ದೊಡ್ಡ ಭಂಡಾರ ನಮ್ಮ ಒಳಗೆ ಇದೆ. ಆ ಸಂಪತ್ತು ಎಲ್ಲರಿಗೂ ಸಿಗಲಿ ಅಂತ ಈ ಆಂಜನೇಯನ ದೇವಸ್ಥಾನದ ಸನ್ನಿಧಿಯಲ್ಲಿ ಹನುಮಂತನನ್ನ ಪ್ರಾರ್ಥಿಸಿ ಮುಖಿ ಪ್ರಾಣನಿಗೆ ಮತ್ತೊಮ್ಮೆ ಬೇಡಿಕೊಂಡು 10 ವರ್ಷಕ್ಕೆ ಹೋಗಬೇಕು ಅಂತ ಅರ್ಜಿ ಹಾಕಿದ ಜೀವ
ಬೇಗ ಕರೆಸ್ಕೋ ಅನ್ನುವಾಗೆಲ್ಲ ಇನ್ನು ಎಷ್ಟು ತರ ಮಾಡ್ತೀಯಪ್ಪ, ಕಾಣಿಸ್ಬೇಕಾ ಬೇಗ ಕಾಣಿಸು ಅನ್ನುವ ಒಳಗಿನ ದುಃಖವನ್ನು ಹಾಗೆ ಇಟ್ಟಿದ್ದಾನೆ ಅಂತ ಎಲ್ಲ ದುಃಖಗಳ ಜೊತೆಗೂ ಬೇಗನೆ ಅವನ ಯಾವ ಪರಿಪೂರ್ಣವಾದದ್ದನ್ನ ಕಾಣುವುದಕ್ಕಿದೆ ಅದನ್ನ ಕಂಡು ಮುಕ್ತಾಯವಾಗುವುದಕ್ಕಿಂತ ದೊಡ್ಡ ಶಾಂತಿ ಇನ್ಯಾವುದೂ ಇಲ್ಲ ಅಂತ ಭಾವಿಸ್ತಾ ನಾನು ಮುಗಿಸ್ತೀನಿ.